Students, so we are into this passing package videos. So totally ನಾನು ನಿಮಗೆ 3 videos ಮಾಡ್ತಾ ಇದ್ದೀನಿ, video 1 2 3, and the content of the 3 videos are displayed here. ಸೊ ಹೆಚ್ಚು ಕಮ್ಮಿ ನೀವು ಲಾಸ್ಟ್ ಇದು ಆ್ಯಕ್ಚುಲಿ ವಿಡಿಯೋ ಮಾಡ್ತಾ ಇರೋದು ದೋಸ್ ಹೂ ಹ್ಯಾವ್ ನಾಟ್ ಎಟ್ ಡನ್ ಇಟ್. ಸೊ ಟುಡೇ ಇಸ್ ಆಲ್ರೆಡಿ ಲೈಕ್ 26th. ಸೊ ಕನ್ನಡ ಎಕ್ಸಾಮ್ ಇಲ್ದವರಿಗೆ ಯು ಜಸ್ಟ್ ಗಾಟ್ ಓನ್ಲಿ 4 days ಇದೆ. ಇವತ್ತಿಗೂ ಇನ್ನೂ ಭಯ ಪಡ್ತಾ ಇದ್ದೀರಿ ಅಂತಂದರೆ ನೋ ನೀಡ್ ಟು ವರಿ, ಸ್ಟಿಲ್ ಯು ಹ್ಯಾವ್ ಟೈಮ್. ಲಾಸ್ಟ್ ಚಾನ್ಸ್ ಇದ್ದಂಗೆ ಇದು. ಸ್ವಲ್ಪ ಹಗಲು ರಾತ್ರಿ ಕೂತ್ಕೊಂಡು ಈ ವಿಡಿಯೋಸ್ನ ನೋಡಿದರೆ ಐ ಹೋಪ್ ದ್ಯಾಟ್ ಯು ವಿಲ್ ಗೆಟ್ 24 ಆದರೂ ಗ್ಯಾರಂಟಿ ಬರ್ತಾವನ್ನ ಹೋಪ್ಸ್ ಇದ್ದಾವೆ. ಪ್ಲೀಸ್ ವರ್ಕ್ ಸಿನ್ಸಿಯರ್ಲಿ. ಸೊ ಫಸ್ಟ್ ಇನ್ ದಿಸ್ ಫಸ್ಟ್ ವಿಡಿಯೋ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಆನ್ 5 marks ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್, ಮ್ಯಾಟ್ರಸಸ್, 2 marks ಆ್ಯಂಡ್ 4 marks ಡಿಟರ್ಮಿನೆಂಟ್ಸ್. ಅಟ್ಲೀಸ್ಟ್ ಎಲ್ಲ ಮಾಡಿಲ್ಲ ಅಂದರೂ ಅಟ್ಲೀಸ್ಟ್ ಮಿನಿಮಮ್ ಪ್ರಿಪ್ರೇಷನ್ ಆಗಾದರೂ ಮಾಡಬೇಕು, ಸೊ ದಟ್ ವಿಲ್ ಗೆಟ್ 24 marks. ಸೊ ಲೆಟ್ ಮಿ ಗೆಟ್ ಇನ್ ಟು ದ ಟಾಪಿಕ್. ಸೊ ನಿಮಗೆ ದಿಸ್ ಈಸ್ ಎಕ್ಸ್ಕ್ಲೂಸಿವ್ಲಿ ಫಸ್ಟ್ ವಿಡಿಯೋ ನಂಬರ್ 1. ಸೊ ಹಿಯರ್ ನಾವು ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಆನ್ 5 marks ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್. ಈಗ ನೋಡಿರಿ, ಇನ್ 5 marks ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ದೇರ್ ಆರ್ ಸೇ 2 category ಆಫ್ ಪ್ರಾಬ್ಲಮ್ಸ್ ಆರ್ ದೇರ್. ಸಿಂಪಲಾಗಿ ಹೇಳ್ಕೊತ ಹೋಗ್ತೀನಿ. 2 category ಆಫ್ ಪ್ರಾಬ್ಲಮ್ಸ್. ಒಂದು ಕೌಂಟರ್ ಎಕ್ಸಾಂಪಲ್ ಕೊಟ್ಟು ಮಾಡೋವು, ಇನ್ನೊಂದು ಜನರಲ್ ಮೆಥಡ್ ಫಾಲೋ ಮಾಡೋದು. ನಾನು ಫಸ್ಟ್ ಈ ಜನರಲ್ ಮೆಥಡ್ ಫಾಲೋ ಮಾಡೋದು ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ದ ಕ್ವಶನ್ ಈಸ್, ಇಲ್ಲಿ ನಮಗೆ ಓವರಾಲ್ ಆಗಿ ನನಗೆ ಏನಿದೆ ಅಂತಂದರೆ ವಿ ಹ್ಯಾವ್ ಕ್ವಶನ್ ಆನ್ ಮೇನ್ಲಿ ಆನ್ 1 1 ಆ್ಯಂಡ್ ಆನ್ 2. ಸೊ 1 1 ಆ್ಯಂಡ್ ಆನ್ 2 ಚೆಕ್ ಮಾಡೋದೆ ನಮಗೆ ಇಲ್ಲಿ 5 marksಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್. ದಿಸ್ ಈಸ್ ದ ಕಂಟೆಂಟ್. ಕ್ಲಿಯರ್? 1 1 ಆನ್ 2. ಸಿ ವಾಟ್ ಐ ಅಬ್ಸರ್ವ್ಡ್ ಇಸ್, ನಿಮಗೆ ಆ್ಯಕ್ಚುಲಿ ಕಾನ್ಸೆಪ್ಟ್ ತುಂಬ ಸಾರಿ ಕೇಳಿದ್ದೀರಿ, ಬಟ್ ಸ್ಟಿಲ್ ಯು ಪೀಪಲ್ ವಿಲ್ ಕಮಿಟ್ ಮಿಸ್ಟೇಕ್ ಅಂತಂದರೆ ಇಟ್ ಈಸ್ ಬಿಕಾಸ್ ವಿತೌಟ್ ಸೆನ್ಸ್ ನೀವು ಬರಿತಾ ಇದ್ದೀರಿ. ಏನು ಬೇಕಾದರೂ ಪ್ಲೀಸ್ ಹ್ಯಾವ್ ಸಮ್ ಸೆನ್ಸ್ ಇನ್ ರೈಟಿಂಗ್ ಸಮಥಿಂಗ್. ಸೊ 1 1 ಅಲ್ಲಿ ಆ್ಯಸ್ ಯು ಪೀಪಲ್ ನೋ, ಫಸ್ಟ್ ಯು ಹ್ಯಾವ್ ಟು ಟೇಕ್ 2 elements x1, x2 ಬಿಲಾಂಗ್ ಟು ದ ಫಸ್ಟ್ ಸೆಟ್ ಎ. ಇವಾಗ ನೋಡ್ರಿ, ಮ್ಯಾಪಿಂಗಲ್ಲಿ ದೇ ವಿಲ್ ಗಿವ್ ಸಮಥಿಂಗ್ ಲೈಕ್ ಎಫ್ ಫ್ರಮ್ R to R ಅಂತ ಕೊಟ್ಟಿರ್ತಾನೆ, ಅಥವಾ ಎಫ್ ಫ್ರಮ್ N to N ಅಂತ ಕೊಟ್ಟಿರ್ತಾನೆ. ಸೊ ದಿಸ್ ಈಸ್ ಸೆಟ್ ಎ, ದಿಸ್ ಈಸ್ ಸೆಟ್ ಬಿ. ಇನ್ ದ ಸೇಮ್ ವೇ ದಿಸ್ ಈಸ್ ಸೆಟ್ ಎ, ಸೆಟ್ ಬಿ. ಕ್ಲಿಯರ್? ಇದೊಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ ನಿಮಗೆ. ಸೊ x1, x2 ಬಿಲಾಂಗ್ಸ್ ಟು ಸೆಟ್ ಎ. ಸಪೋಸ್ ಈ N to N ಕೊಟ್ಟಾಗ ಸೆಟ್ ಎ ವಿಲ್ ಬಿ N ಅಂತ ಬರೀಬೇಕು. ಆ್ಯಂಡ್ ಎಫ್ ಆಫ್ x1 ಇಸ್ ಈಕ್ವಲ್ ಟು ಎಫ್ ಆಫ್ x2 ಅಂತ ತೊಗೊಂಡು ಫೈನಲಿ ಯು ಹ್ಯಾವ್ ಟು ಪ್ರೂವ್ ದ್ಯಾಟ್ x1 ಇಸ್ ಈಕ್ವಲ್ ಟು x2 ಅಂತ ಪ್ರೂವ್ ಮಾಡಬೇಕು. ಹಂಗೆ ಮಾಡಿದರೆ ಇಟ್ ಈಸ್ ಸೆಟ್ ಟು ಬಿ 1 1 ಫಂಕ್ಷನ್. ಸೊ ನಾನು ಎಕ್ಸ್ಪ್ಲೇನ್ ಮಾಡ್ತಿರೋದು ಜನರಲಾಗಿ ಹೆಂಗೆ ಮಾಡಬೇಕು ಅನ್ನೋದು, ಮತ್ತು ಕೌಂಟ್ರ್ ಎಕ್ಸಾಂಪಲ್ ಕೊಡೋದು ಬೇರೆ ಇದ್ದಾವೆ, ಅದನ್ನು ನಾನು ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಆನ್ 2 ಅಲ್ಲಿ ಮೇನ್ಲಿ ಇಲ್ಲಿ ನಾವೇನು ಫೈಂಡ್ ಔಟ್ ಮಾಡ್ತಿದ್ದೀವಿ ಅಂತಂದರೆ ರೇಂಜ್ ಫೈಂಡ್ ಔಟ್ ಮಾಡ್ತಿದ್ದೀವಿ ಅಷ್ಟೇ. ರೇಂಜ್ ಅಂತಂದರೆ ವೈ ವ್ಯಾಲ್ಯೂಸ್ ಫೈಂಡ್ ಔಟ್ ಮಾಡ್ತಿದ್ದೀವಿ. ಈಗ ನೋಡಿರಿ, ಒಂದು ಸಿಂಪಲ್ ಕಾಮನ್ ಸೆನ್ಸ್, y ಈಸ್ ಈಕ್ವಲ್ ಟು 2x + 1 ಡಿವೈಡೆಡ್ ಬೈ x - 3. ಇದು ಒಂದು ಫಂಕ್ಷನ್. ಈ ಫಂಕ್ಷನ್ ಇಟ್ ಈಸ್ ಇನ್ ಟರ್ಮ್ಸ್ ಆಫ್ ಎಕ್ಸ್. ವೆನ್ ಇಟ್ ಈಸ್ ಇನ್ ಟರ್ಮ್ಸ್ ಆಫ್ ಎಕ್ಸ್ ವಿ ಕ್ಯಾನ್ ಫೈಂಡ್ ಎಕ್ಸ್ ವ್ಯಾಲ್ಯೂಸ್. ಇಲ್ಲಿ ಎಕ್ಸ್ ವ್ಯಾಲ್ಯೂಸ್ನ ಕಂಡುಹಿಡಿಬೋದು ನಾವು. ಸೊ ನನಗೆ ರೇಂಜ್ ಅಂತಂದರೆ ವೈ ವ್ಯಾಲ್ಯೂಸ್. ಸೊ ನನಗೀಗ ವೈ ವ್ಯಾಲ್ಯೂಸ್ ಕಂಡುಹಿಡಿಬೇಕಂದ್ರೆ ಇದನ್ನು ಸೇ y ಈಸ್ ಈಕ್ವಲ್ ಟು ಇದು ಎಫ್ ಆಫ್ ಎಕ್ಸ್. ಇದು ಒಂದು ಫಂಕ್ಷನ್ ವಿಚ್ ಇಸ್, ಇದೆಲ್ಲ ನನಗೆ ಎಕ್ಸ್ ಕಾಣ್ತಾ ಇದ್ದಲ್ಲ, ಅದಕ್ಕೆ ಎಫ್ ಆಫ್ ಎಕ್ಸ್ ಅಂತ ಬರೆದಿದ್ದೀನಿ. ಸೊ y ಈಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಇರೋದನ್ನ ಎಕ್ಸ್ ಇಸ್ ಈಕ್ವಲ್ ಟು ಜಿ ಆಫ್ ವೈ ಆಗಿ ಕನ್ವರ್ಟ್ ಮಾಡಬೇಕು. ಅಂದರೆ ಎಕ್ಸ್ ಇಸ್ ಈಕ್ವಲ್ ಟು ಸಮಥಿಂಗ್ ಬರಬೇಕು, ಅದು ಪೂರ್ತಿ ನನಗೆ ವೈ ಕಾಣ್ತಿರ್ಬೇಕು ಇಲ್ಲಿ. ಸೊ ಆ ಥರ ಕನ್ವರ್ಟ್ ಮಾಡಿದ ಮೇಲೆ ನಾನು ಐ ಕ್ಯಾನ್ ಫೈಂಡ್ ಔಟ್ ವೈ ವ್ಯಾಲ್ಯೂಸ್. ಫ್ರಮ್ ದ್ಯಾಟ್ ನನಗೆ ರೇಂಜು ಮತ್ತು ಕೋಡೊಮೈನ್ ಸೇಮ್ ಬಂದರೆ ದೆನ್ ವಿ ಸೇ ಇಟ್ ಆಸ್ ಅ ಆನ್ ಟು ಫಂಕ್ಷನ್. ರೇಂಜ್ ಅಂದರೆ ವೈ ವ್ಯಾಲ್ಯೂಸ್ ಗೊತ್ತಾಯಿತು. ಕೋಡೊಮೈನ್ ಅಂದರೆ ಇಲ್ಲಿ ಮ್ಯಾಪಿಂಗಲ್ಲಿ ಈಗ ಫಾರ್ ಎಕ್ಸಾಂಪಲ್ ಎಫ್ ಫ್ರಮ್ R to N ಅಂತ ಕೊಟ್ಟಿದ್ದಾನೆಂದರೆ ದಿಸ್ ಈಸ್ ಸೆಟ್ ಎ, ದಿಸ್ ಈಸ್ ಸೆಟ್ ಬಿ. ಈ ಸೆಟ್ ಬಿ ಏನಿದೆಯಲ್ಲ ದಿಸ್ ಈಸ್ ಕಾಲ್ಡ್ ಆಸ್ ಕೋಡೊಮೈನ್. ಇದನ್ನು ನಾವು ಕೋಡೊಮೈನ್ ಅಂತ ಕರಿತೀವಿ. ಈ ವೈ ವ್ಯಾಲ್ಯೂಸ್ ಏನಿದಾವಲ್ಲ ದೀಸ್ ಆರ್ ಕಾಲ್ಡ್ ಆಸ್ ರೇಂಜ್ ವ್ಯಾಲ್ಯೂಸ್. ಸೊ 1 1 ಅಲ್ಲಿ ದಿಸ್ ಈಸ್ ಅ ಪ್ರೊಸೀಜರ್, ಆನ್ 2 ಅಲ್ಲಿ ದಿಸ್ ಈಸ್ ಅ ಪ್ರೊಸೀಜರ್. ಸೊ ಸ್ಟ್ರೈಟ್ ಅವೇ ವಿಲ್ ಸ್ಟಾರ್ಟ್ ದ ಪ್ರಾಬ್ಲಮ್ಸ್. ಸೊ ಈಗ ನೋಡಿರಿ, ಐ ಆಮ್ ಎಕ್ಸ್ಪ್ಲೈನಿಂಗ್ ಇಂಪಾರ್ಟೆಂಟ್ ಕ್ವಶನ್ಸ್. ಫಸ್ಟ್ ಲೆಟ್ ಮಿ ಗೋ ವಿತ್ ದ ಫಸ್ಟ್ ಒನ್. ಎಫ್ ಫ್ರಮ್ R to R defined by f of x is equal to 3 minus 4x. Okay, this is the question. Show that f is invertible and find the inverse. ನೋಡ್ರಿ, ಇದೆಲ್ಲ ವೆರಿ ಸಿಂಪಲ್ ಪ್ರಾಬ್ಲಮ್ಸ್. ಇವೆಲ್ಲ ಜನರಲಾಗಿ ಮಾಡ್ಕೋತ ಹೋಗೋದು. ಜಸ್ಟ್ ಎಕ್ಸ್ಪ್ಲೇನ್ ದ ಪ್ರೊಸೀಜರ್. ನಿಮಗೆ ಪ್ರಾಕ್ಟೀಸ್ ಮಾಡೋಕ್ಕೆಲ್ಲ ಹೆಲ್ಪ್ ಆಗುತ್ತೆ ಇದು.
So first is let x1 comma x2 belongs to set A. Whatever the set A is given ಅದನ್ನು ತೊಗೋಬೇಕು, R ಅಂತ ತೊಗೋಬೇಕು. ಸೊ ಎಫ್ ಆಫ್ x1 is equal to ಎಫ್ ಆಫ್ x2 ಅಂತ ತೊಗೋಬೇಕು. ಸೊ ಎಫ್ ಆಫ್ ಎಕ್ಸ್ ಅಂತಂದರೆ ಇದು ಕ್ವಶನಲ್ಲಿ ಕೊಟ್ಟಿರ್ತಾನೆ 3 - 4x. ಎಫ್ ಆಫ್ x1 ಅಂತಂದರೆ 3 - 4x1. ದಟ್ಸ್ ಇಟ್. ಅಗೇನ್ ಈಸ್ ಈಕ್ವಲ್ ಟು ಬರೀರಿ. ಸ್ವಲ್ಪ ಜನ ಈಸ್ ಈಕ್ವಲ್ ಟು ಕೂಡ ಬರಿತಾ ಇಲ್ಲ ನೀವು. ಎಫ್ ಆಫ್ x2 ಅಂತಂದರೆ ಎಫ್ ಆಫ್ ಎಕ್ಸ್ ಇಸ್ 3 - 4x1. ಎಫ್ ಆಫ್ x2 ಮೀನ್ಸ್ 3 - 4x2. ಈ 3 ಕ್ಯಾನ್ಸಲ್ ಆಗುತ್ತೆ. ಒಂದೇ ಸಾರಿ ಎಲ್ಲ ಕ್ಯಾನ್ಸಲ್ ಮಾಡಬೇಡ್ರಿ. ಐ ಹ್ಯಾವ್ ಸೀನ್ ಸೋ ಮೆನಿ ಸ್ಟೂಡೆಂಟ್ಸ್ ಕ್ಯಾನ್ಸಲಿಂಗ್ ಲೈಕ್ ದಿಸ್. x1 is equal to 3 - 4x2 ಅಂದರೆ 3 ಇಲ್ಲೇ ಕ್ಯಾನ್ಸಲ್ ಮಾಡ್ತೀವಿ. ದಿಸ್ ಈಸ್ ರಾಂಗ್. ಹಿಂಗೆ ಮಾಡಬಾರ್ದು. ನಾಟ್ ಎ ರೈಟ್ ಪ್ರೊಸೀಜರ್. ಸೊ -4x1 is equal to -4x2. now implies x1 is equal to x2 ಅಂತ ಬರೆದು therefore f is 1 ಅಂತ ಬರೀಬೇಕು. ಇದು ಪ್ರೊಸೀಜರ್. ಆನ್ ಟು ನೋಡ್ರಿ, ಆ್ಯಕ್ಚುಲಿ ಇದನ್ನು ಒಂದು ಪ್ರೊಸೀಜರ್ ಅಂತ 2-3 ಫಾಲೋ ಮಾಡ್ತಾರೆ. ದಿಸ್ ಇಸ್ ಅ ಸಿಂಪಲ್ ವೇ. ಪ್ರತಿ ಪ್ರಾಬ್ಲಮ್ಗೆ ಲೆಟ್ y ಬಿಲಾಂಗ್ಸ್ ಟು ಸೆಟ್ ಬಿ. ಏನು ಸೆಟ್ ಬಿ ಕೊಟ್ಟಿರ್ತಾನೆ ಈ ಪ್ರಾಬ್ಲಮಲ್ಲಿ? ಸೆಟ್ ಬಿ ಬಂದುಬಿಟ್ಟು ಆರ್. ಸೊ ಇದನ್ನು ಬರೀಬೇಕು. ಲೆಟ್ y ಬಿಲಾಂಗ್ಸ್ ಟು ಸೆಟ್ ಬಿ ಆರ್ ಬಿ ಎನ್ ಆರ್ಬಿಟ್ರರಿ ಎಲಿಮೆಂಟ್ ಅಂತ ಸ್ಟಾರ್ಟಿಂಗ್ ಬರೀಬೇಕು. ಪ್ರತಿ ಒಂದು ಪ್ರಾಬ್ಲಮ್ಗೂ ಇದನ್ನು ಮೇಂಟೈನ್ ಮಾಡಿರಿ ವೆನ್ ಯು ಆರ್ ಫೈಂಡಿಂಗ್ ಆನ್ ಟು. ಓಕೆ, ನಾವು y ಈಸ್ ಈಕ್ವಲ್ ಟು ಏನು ಫಂಕ್ಷನ್ ಇದೆ? 3 - 4x. y ಈಸ್ ಈಕ್ವಲ್ ಟು 3 - 4x. ಇದನ್ನು ನಮ್ದು ಏನು ಇಂಪಾರ್ಟೆಂಟ್ ಏನಂದರೆ y ಈಸ್ ಈಕ್ವಲ್ ಟು 3 - 4x ಅಂದರೆ ಇದು ಫಂಕ್ಷನ್ ಇನ್ ಟರ್ಮ್ಸ್ ಆಫ್ ಎಕ್ಸಲ್ಲಿದೆ, ಅಂದರೆ ಇದು ಎಫ್ ಆಫ್ ಎಕ್ಸ್. ಇದನ್ನು ನಾನು ಹೆಂಗಂದರೆ ಎಕ್ಸ್ ಈಸ್ ಈಕ್ವಲ್ ಟು ಬರಂಗೆ ಬರ್ಕೋಬೇಕು ಅಷ್ಟೇ. ಈಗ ನೋಡಿರಿ, 3 - 4x is equal to y. ಇದನ್ನ ಇಲ್ಲಿ ಬರಿತೀನಿ, ಇದನ್ನ ಬರಿತೀನಿ. ನೆಕ್ಸ್ಟ್ ಏನು ಮಾಡ್ತೀನಿ? ಒಂದೊಂದೇ ಆ ಕಡೆ ಕಳ್ಸ್ಕೊಂತ ಹೋಗಬೇಕು. ಈಗ ನೋಡಿರಿ, ನನಗೆ ಫಸ್ಟ್ 3 ಕಳಿಸ್ತೀನಿ. ಬಿ ಕೇರ್ಫುಲ್, ಇಲ್ಲಿ -4x ಹಾಗೆ ಬರ್ಕೋಬೇಕು. -4x is equal to ಈ ವೈನ ಹಂಗೆ ಬರ್ಕೋಬೇಕು ಫಸ್ಟ್. ಈ 3 ಮಾತ್ರ ಆ ಕಡೆ ಕಳಿಸ್ತೀನಿ. ಇವು ನೋಡಿರಿ, ಇದು ಈ ನಂಬರ್ ಮಧ್ಯೆ -3 ಇದೆ. ಫೈನ್. ಸೊ ಇಲ್ಲಿ ನನಗೆ ಇಲ್ಲಿ ಪ್ಲಸ್ ಸೈನ್ ಇದೆ, +3 ಇದೆ. +3 ಆ ಕಡೆಗೆ ಹೋದರೆ ಇಟ್ ವಿಲ್ ಬಿಕಮ್ -3. ಓಕೆ, ಅಥವಾ ಇವಾಗ ನೋಡಿರಿ ನೆಕ್ಸ್ಟ್ ಸ್ಟೆಪ್, ಎಕ್ಸ್ ಇಸ್ ಈಕ್ವಲ್ ಟು ಅಂದರೆ ನಾನು ಎಕ್ಸ್ನು ಇಟ್ಕೊಂಡಿದ್ದೀನಿ. -4 x ಮಧ್ಯೆ ಇಂಟು ಇದೆ ಇಲ್ಲಿ ಸಿಂಬಲ್. ಸೊ ಇಂಟು ಇದ್ದಾಗ ನಾನು ಆ ಕಡೆ ಕಳಿಸಿದರೆ ಇಟ್ ವಿಲ್ ಗೋ ಟು ದ ಡಿನೋಮಿನೇಟರ್. ಸೊ ಎಕ್ಸ್ ಇಸ್ ಈಕ್ವಲ್ ಟು y - 3 / -4 ಅಂತ ಬಂದಿದೆ. ನಿಮಗೆ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು y ಅಂತ ಪ್ರೂವ್ ಮಾಡೋಕ್ಕಾಗಿಲ್ಲ ಅಂದರೂ ಕೂಡ ಅಟ್ಲೀಸ್ಟ್ ದಿಸ್ ಇಸ್ ದ ಮಿನಿಮಮ್ ವೇ ಆಫ್ ರೈಟಿಂಗ್. ಹಿಯರ್ ನೋಡಿರಿ, ವಿ ಕ್ಯಾನ್ ರೈಟ್ ಹಿಯರ್ y ಬಿಲಾಂಗ್ಸ್ ಟು ರಿಯಲ್ ನಂಬರ್. ಬಿಕಾಸ್ ಈ y ಅನ್ನೋ ಫಂಕ್ಷನು ರೂಟ್ ಒಳಗಡೆ ಇಲ್ಲ, ಡಿನಾಮಿನೇಟ್ರಲ್ಲಿ ಇಲ್ಲ. ಸೊ y ಬಿಲಾಂಗ್ಸ್ ಟು ಆಲ್ ರಿಯಲ್ ನಂಬರ್ಸ್. ದಿಸ್ ಈಸ್ ಕಾಲ್ಡ್ ಆಸ್ ರೇಂಜ್. ಇದನ್ನು ರೇಂಜ್ ಅಂತ ತೊಗೋಬೇಕು ನಾವು. ಕ್ಲಿಯರ್? ಇದನ್ನು ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು y ಅಂತ ಪ್ರೂವ್ ಮಾಡಬೇಕು. ಐ ಹ್ಯಾವ್ ಸೀನ್ ಸೋ ಮೆನಿ ಸ್ಟೂಡೆಂಟ್ಸ್ ಗೋಯಿಂಗ್ ರಾಂಗ್. ಅಟ್ಲೀಸ್ಟ್ ಇದು ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇರೋದು ಮಿನಿಮಮ್ ಪ್ರಿಪ್ರೇಷನ್ ಇರೋರಿಗಿದು. ಓಕೆ, ಸೊ ಆ್ಯಕ್ಚುಲಿ ಇದನ್ನು ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು y ಅಂತ ಪ್ರೂವ್ ಮಾಡಬೇಕು. ಇದನ್ನೇ ಮಾಡೋಕ್ಕೆ ಬರ್ತಾಯಿಲ್ಲ ಭಾಳ ಜನಕ್ಕೆ. ಮಿನಿಮಮ್ ಅಟ್ಲೀಸ್ಟ್ ಹಿಯರ್ y ಬಿಲಾಂಗ್ಸ್ ಟು ಆರ್ ರೇಂಜ್ ಅಂತ ಬರೀರಿ. ಹಿಯರ್ ರೇಂಜ್ ಇಸ್ ಆರ್, ಇಲ್ಲಿ ಕೋಡೊಮೈನ್ ಕೂಡ ಆರ್ ಇದೆ. ಸೊ ವಿ ಕ್ಯಾನ್ ರೈಟ್ ರೇಂಜ್ ಈಸ್ ಈಕ್ವಲ್ ಟು ಕೋಡೊಮೈನ್, ದೇರ್ ಫೋರ್ ಎಫ್ ಈಸ್ ಆನ್ ಟು ಅಂತ ಇಷ್ಟು ಬರೀಬೇಕು. ಐ ಆಮ್ ರಿಪೀಟಿಂಗ್, ದಿಸ್ ಈಸ್ ಫಾರ್ ಮಿನಿಮಮ್ ಪ್ರಿಪ್ರೇಷನ್. ಭಾಳ ಡಲ್ಲರ್ಸು ಏನು ಓದಿಲ್ಲ ಅನ್ನೋರಿಗೆ ಇದು. ಆ್ಯಕ್ಚುಲಿ ಪ್ರೊಸೀಜರ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು y ಅಂತ ಪ್ರೂವ್ ಮಾಡಬೇಕು. ಹಿಂಗಾರೋ ಬರೀರಿ ಅಟ್ಲೀಸ್ಟ್. ಸೊ ಎಫ್ ಆಫ್ ಎಕ್ಸ್ ಇಸ್ ಆನ್ ಟು ಫಂಕ್ಷನ್. ಫೈನಲಿ ನನಗೆ ಎಫ್ ಇನ್ವರ್ಸ್ ಆಫ್ ಎಕ್ಸ್ ಅಂತಂದರೆ, ಸೊ ಫೈನಲಿ ಯು ಕ್ಯಾನ್ ರೈಟ್ ಎಫ್ ಇನ್ವರ್ಸ್ ಆಫ್ ಎಕ್ಸ್ ಈಸ್ ನಥಿಂಗ್ ಬಟ್ ಈ ಫಂಕ್ಷನ್ನ ಬರೀಬೇಕು. y - 3 / -4 ಇತ್ತಲ್ಲ, ನಿಮಗೆ ಮತ್ತೆ -4 +4 ಅದು ಕೂಡ ಬೇಡ, ಹಿಂಗೆ ಬರ್ಕೊಳ್ರಿ. ಇನ್ ಟರ್ಮ್ಸ್ ಆಫ್ ಎಕ್ಸಲ್ಲಿ ಬರೀರಿ. y - 3 / -4 ಬೇಡ, x - 3 / -4 ಇಷ್ಟು ಬರೆದು ಕೂಡ ಸಾಕು. ಓಕೆ, ಸೊ ವಿಲ್ ಗೋ ಫಾರ್ ದ ನೆಕ್ಸ್ಟ್ ಒನ್. It is given that f from R to R defined by f of x is equal to x square. Okay, check whether f is 1 1 and on to justify your answer. So 1 1 on to check ಮಾಡಬೇಕಷ್ಟೆ. Clear? So same procedure, we will just take the function. First let x1 comma x2 belongs to set A ಅಂತ ತಗೋಬೇಕು. This is set A. Next step is f of x1 is equal to f of x2 ಅಂತ ತಗೋಬೇಕು. So what is f of x? X square. f of x1 ಅಂದರೆ x1 square is equal to x2 square. ಸೊ ನಾನು ಡೈರೆಕ್ಟಾಗಿ x1 square is equal to x2 square ಸ್ಕ್ವೇರ್ ಕ್ಯಾನ್ಸಲ್ ಮಾಡಬೇಡ್ರಿ. ಓಕೆ, ಸೊ x1 square f of x1 ಅಂದರೆ x1 square, f of x2 ಅಂದರೆ x2 square.
ಸೊ ಇದನ್ನು ನಾವೇನು ಮಾಡಬೇಕು, x1 ಸ್ಕ್ವೇರ್ ಮೈನಸ್ x2 ಸ್ಕ್ವೇರ್ ವಿಚ್ ಇಸ್ ಈಕ್ವಲ್ ಟು 0. ಇದನ್ನ ಈ ಕಡೆಗೆ ಬಂದರೆ ಮೈನಸ್ ಸೈನ್ ಆಗುತ್ತೆ. ಈಗ ಒಂದು ಫಾರ್ಮುಲಾ ಇದೆ, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಈಸ್ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ. ಇದೇ ಫಾರ್ಮುಲಾ ಭಾಳ ಜನಕ್ಕೆ ಬರೋದಿಲ್ಲ. ಐ ಡೋಂಟ್ ಅಂಡರ್ಸ್ಟ್ಯಾಂಡ್, ದಿಸ್ ಇಸ್ ಅ ವೆರಿ ಪ್ರೈಮರಿ ಫಾರ್ಮುಲಾ ಇದು. ಸೊ ದಿಸ್ ಈಸ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಈಸ್ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ದಟ್ ಈಸ್ ಈಕ್ವಲ್ ಟು 0. ಕ್ಲಿಯರ್? ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು, ಇವಾಗ ಈ ಫಂಕ್ಷನ್ನ x1 ಪ್ಲಸ್ x2 ವಿಚ್ ಈಸ್ ಈಕ್ವಲ್ ಟು 0 ಅಂತ ತಗೋಬೇಕು. ಓಕೆ, x1 ಪ್ಲಸ್ x2 ಇಸ್ ಈಕ್ವಲ್ ಟು 0 ಆದರೆ implies x1 is equal to minus x2 ಬಂತು, which means f is not 1 1. It is not 1 1. Clear? So when it comes to ಮತ್ತೆ n to n ಇದ್ದಾಗ ಬೇರೆ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು. So when it comes to on to, let y belongs to set B be an arbitrary element. ಇದು ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ y ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಅಥವಾ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ವೈ. ಇಲ್ಲಿ ನಾವು ರೇಂಜ್ ಕಂಡುಹಿಡಿಬೇಕು. ಆ್ಯಸ್ ಅ ಸೆಟ್ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ವೈ ಆದರೆ ಎಕ್ಸ್ ವಿಲ್ ಬಿಕಮ್ ರೂಟ್ ವೈ. ವೆರಿ ಸಿಂಪಲ್. ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ವೈ ಆದರೆ ಎಕ್ಸ್ ಇಸ್ ಈಕ್ವಲ್ ಟು ರೂಟ್ ವೈ. ಇವಾಗ ನೋಡಿರಿ, ಎನಿಥಿಂಗ್ ವಿಚ್ ಈಸ್ ಇನ್ಸೈಡ್ ದ ರೂಟ್, ಸಪೋಸ್ ಎಫ್ ಅನ್ನೋದು ಇನ್ಸೈಡ್ ದ ರೂಟ್ ಇದ್ದರೆ ಎಫ್ ಶುಡ್ ಬಿ ಗ್ರೇಟರ್ ದನ್ ಆರ್ ಈಕ್ವಲ್ ಟು 0. ಇನ್ ದ ಸೇಮ್ ವೇ ಇವಾಗ ವೈ ಅನ್ನೋದು ಇನ್ಸೈಡ್ ದ ರೂಟ್ ಇದೆ, ಇಟ್ ಈಸ್ ಇನ್ಸೈಡ್ ದ ರೂಟ್. ಕರೆಕ್ಟ್? ಇನ್ಸೈಡ್ ದ ರೂಟ್ ಇತ್ತಂದರೆ ವೈ ಶುಡ್ ಬಿ ಗ್ರೇಟರ್ ದನ್ ಆರ್ ಈಕ್ವಲ್ ಟು 0. ಅವಾಗೇನು ಬರೀಬೇಕು, ರೇಂಜ್ ವೈ ಬಿಲಾಂಗ್ಸ್ ಟು, ಇಲ್ಲಿ ಈಕ್ವಲ್ ಟು ಇದೆಯಲ್ಲ, ಈಕ್ವಲ್ ಟು ಇದ್ದಾಗ ಈ ಬ್ರ್ಯಾಕೆಟ್ ಹಾಕಬೇಕು. ಸೊ ಎಲ್ಲಿಂದ ಸ್ಟಾರ್ಟಿಂಗು, 0 ಇಂದ ಮುಂದೆ ಅಂತ ಹೇಳ್ತಿದ್ದಾನೆ, ಮೀನ್ಸ್ 0 ಟು ಇನ್ಫಿನಿಟಿ. ದಿಸ್ ಇಸ್ ದ ರೇಂಜ್. ಸೊ ನನಗೆ ಕೋಡೊಮೈನ್ ಏನಿದೆ, ಕೋಡೊಮೈನ್ ಈಸ್ ಆರ್. ಯು ಕ್ಯಾನ್ ಸಿ ಆರ್ ಸೆಟ್ ಬಿ ಈಸ್ ಕೋಡೊಮೈನ್. ಸೊ ಇದು 0 ಟು ಇನ್ಫಿನಿಟಿ, ಅಲ್ಲಿ ಆರ್ ಇದೆ. ಸೊ ಫ್ಯೂ ಎಲಿಮೆಂಟ್ಸ್ ಆರ್ ಮಿಸ್ಸಿಂಗ್. So we can just tell that f is not onto. Hope it is clear. So ಇದೇ ಕ್ವಶನ್ ನನಗೆ n to n ಇದ್ದಾಗ ಇಟ್ ಈಸ್ ಆ್ಯಕ್ಚುಲಿ ಡಿಫ್ರೆಂಟ್. ನೋಡಿರಿ, ಇದೇ ಕ್ವಶನ್ ನನಗೆ ಜಸ್ಟ್ ಚೇಂಜ್ ಮಾಡ್ತೀನಿ. ನೋಡಿರಿ, ಇದು ಆರ್ ಟು ಆರ್ ಮ್ಯಾಪಿಂಗ್ ಇಂಪಾರ್ಟೆಂಟ್. ಇದು ಯೂಶಲಿ ಆರ್ ಟು ಆರೇ ಕೊಡ್ತಾನೆ. ಸಪೋಸ್ ಎಫ್ ಫ್ರಮ್ n to n ಇದ್ದಾಗ ಸೇಮ್ ಪ್ರೊಸೀಜರ್. I'll just go ಸ್ವಲ್ಪ ಸ್ಪೀಡಾಗಿ ಮಾಡ್ತೀನಿ. ಎಫ್ ಆಫ್ x1 is equal to ಎಫ್ ಆಫ್ x2, x1 ಸ್ಕ್ವೇರ್ ಸೇಮ್ ಕ್ವಶನ್, x2 ಸ್ಕ್ವೇರ್, x1 ಸ್ಕ್ವೇರ್ ಮೈನಸ್ x2 ಸ್ಕ್ವೇರ್ is equal to 0. ದಿಸ್ ಇಸ್ a plus b into a minus b, a plus b into a minus b that is equal to 0. ಪ್ರೊಸೀಜರ್ ಪ್ರಕಾರ ಇದನ್ನು ನಾನು ಫಸ್ಟ್ ಈಕ್ವಲ್ ಟು ಇದು ದಿಸ್ ಇಸ್ ಈಕ್ವಲ್ ಟು 0 ಅಂತ ಹೋಗಿ, ಬಟ್ ಇಲ್ಲಿ ತೊಗೋಬಾರ್ದು. ಬಿಕಾಸ್ x1 ಆ್ಯಂಡ್ x2 ಬಂದುಬಿಟ್ಟು ದೇ ಆರ್ ನ್ಯಾಚುರಲ್ ನಂಬರ್ಸ್. ನೋಡಿರಿ, n to n ಕೊಟ್ಟಾಗ ಫಂಕ್ಷನ್ ಏನಾದರೂ ಎಕ್ಸ್ ಸ್ಕ್ವೇರ್ ಇದ್ದರೆ ಇದನ್ನು ತಗೋಬಾರ್ದು. ಬಿಕಾಸ್ ಸಮ್ ಆಫ್ ಟು ನ್ಯಾಚುರಲ್ ನಂಬರ್ಸ್ ಕೆನಾಟ್ ಬಿಕಮ್ 0. ಅವಾಗ ಇದನ್ನು ತೊಗೋಬೇಕು. x1 ಮೈನಸ್ x2 is equal to 0 implies x1 is equal to x1. f will become 1 1. f is 1 1. ಕ್ಲಿಯರ್? ಆರ್ ಟು ಆರ್ ಇಲ್ಲಿ ಆರ್ ಟು ಆರ್ ಅಂತ ಕೊಟ್ಟಾಗ ಇದನ್ನು ತೊಗೊಳ್ರಿ, n to n ಕೊಟ್ಟಾಗ ಇದನ್ನು ತೊಗೋಬೇಕು. ನೆಕ್ಸ್ಟ್ ಕಮಿಂಗ್ ಟು ಆನ್ ಟು ಸೇಮ್ ಆ್ಯಸ್ ಪ್ರೀವಿಯಸ್ ಪ್ರಾಬ್ಲಮ್. ಕ್ಲಿಯರ್? ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಇಸ್, ಫಸ್ಟ್ ಜನರಲೈಸ್ಡಾಗಿ ಕೊಟ್ಟಾಗ ಹೆಂಗೆ ಮಾಡಬೇಕು ಅಂತ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಎಫ್ ಫ್ರಮ್ ಆರ್ ಟು ಆರ್ ಡಿಫೈನ್ಡ್ ಬೈ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 1 ಪ್ಲಸ್ ಎಕ್ಸ್ ಸ್ಕ್ವೇರ್. ಶೋ ದ್ಯಾಟ್ ಎಫ್ ಈಸ್ ನೈದರ್ 1 1 ನಾರ್ ಆನ್ ಟು. ಇದು 1 1 ಅಲ್ಲ, ಆನ್ ಟೂನೂ ಅಲ್ಲ ಅಂತ ತೋರಿಸ್ಬೇಕು. ದಟ್ ಈಸ್ ಅ ಕ್ವಶನ್. ನಾವು ಲುಕ್, ವಿ ಹ್ಯಾವ್ ಲೈಕ್ ದ ಕ್ವಶನ್ ಬಂದ್ಬಿಟ್ಟು ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 1 ಪ್ಲಸ್ ಎಕ್ಸ್ ಸ್ಕ್ವೇರ್. ದ ಮ್ಯಾಪಿಂಗ್ ಈಸ್ ಫ್ರಮ್ ಆರ್ ಟು ಆರ್. ಸೇಮ್ ಪ್ರೊಸೀಜರ್. Let x1, x2 belongs to set A. f of x1 is equal to f of x2. What is f of x? 1 plus x square. What is f of x1? 1 plus x1 square is equal to 1 plus x2 square. Very simple. So 1 1 cancel ಆಗ್ತದೆ. ಉಳಿಯೋದೇನು, x1 square is equal to x2 square. ಅಥವಾ x1 square minus x2 square is equal to 0. So a square minus b square is a plus b into a minus b which is equal to 0. ಸೊ ಈಗ ನೋಡ್ರಿ, ಇದೆಲ್ಲ ಮಿನಿಮಮ್ ಇದೇ ಗೊತ್ತಾಗ್ತಿಲ್ಲ ಭಾಳ ಜನಕ್ಕೆ. ದಿಸ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್, ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ. ಇಲ್ಲಿ ಆರ್ ಟು ಆರ್ ಇದೆ. ಆರ್ ಟು ಆರ್ ಇದ್ದಾಗ ವಿ ಕ್ಯಾನ್ ಟೇಕ್ ದಿಸ್, ಬಿಕಾಸ್ ಸಮ್ x1 ಅಂದರೆ ರಿಯಲ್ ನಂಬರ್, x2 ಅಂದರೆ ರಿಯಲ್ ನಂಬರ್. ಸಮ್ ಆಫ್ ಟು ರಿಯಲ್ ನಂಬರ್ಸ್ ಕ್ಯಾನ್ ಬಿ 0. ಅದಕ್ಕಾಗಿ x1 ಪ್ಲಸ್ x2 is equal to 0 implies x1 is equal to minus x2. It is not 1 1. ಕ್ಲಿಯರ್? ಆನ್ ಟುಗೆ
let y belongs to set B be an arbitrary element. Y is equal to 1 plus x square. ಸೊ ಇಲ್ಲಿ ನಿಮಗೆ ಗೊತ್ತು ರೇಂಜ್ ಕಂಡುಹಿಡಿಬೇಕಿಲ್ಲಿ. ಓಕೆ, ಸೊ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ವೈ ಆದರೆ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ವೈ ಮೈನಸ್ 1, ಎಕ್ಸ್ ಇಸ್ ಈಕ್ವಲ್ ಟು ರೂಟ್ ಆಫ್ ವೈ ಮೈನಸ್ 1 ಆಗುತ್ತೆ. ವೆರಿ ಸಿಂಪಲ್. ಅಗೇನ್ ಲಾಸ್ಟ್ ಪ್ರಾಬ್ಲಮಲ್ಲಿ ಎಕ್ಸ್ಪ್ಲೇನ್ ಮಾಡೀನಿ, ವೈ ಮೈನಸ್ 1 ಈಸ್ ಅಂಡರ್ ದ ರೂಟ್. ಸೊ ವೆನ್ ಇಟ್ ಈಸ್ ಅಂಡರ್ ದ ರೂಟ್ ವೈ ಮೈನಸ್ 1 ಇಟ್ ಮಸ್ಟ್ ಬಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0. ಅಂದರೆ ವೈ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 1 ಪ್ಲಸ್ ಮೈನಸ್ 1 ಆ ಕಡೆಗೆ ಹೋದರೆ ಪ್ಲಸ್ 1 ಆಗುತ್ತೆ. ಸೊ ಇಲ್ಲಿ ರೇಂಜ್ y belongs to, ಇಲ್ಲಿ ಈಕ್ವಲ್ ಟು ಸಿಂಬಲ್ ಇದೆ, ಅದಕ್ಕೆ ಯು ಹ್ಯಾವ್ ಟು ಪುಟ್ ದಿಸ್ ಬ್ರ್ಯಾಕೆಟ್. ಸೊ 1 ಇಂದ ಅಪ್ ಟು ಇನ್ಫಿನಿಟಿ, ಸೊ 1 ಕಮ ಇನ್ಫಿನಿಟಿ, ದಿಸ್ ಈಸ್ ಅ ರೇಂಜ್. ಬಟ್ ಇಲ್ಲಿ ಕೋಡೊಮೈನ್ ನೋಡ್ರಿ, ಇಲ್ಲಿ ಕೋಡೊಮೈನ್ ಆರ್ ಅಂತ ಕೊಟ್ಟಾನ. ಸೊ ದೇರ್ಫೋರ್ ದೀಸ್ ಟು ಆರ್ ನಾಟ್ ಮ್ಯಾಚಿಂಗ್. ರೇಂಜ್ ಈಸ್ ನಾಟ್ ಈಕ್ವಲ್ ಟು ಕೋಡೊಮೈನ್, ದೇರ್ಫೋರ್ ಇಟ್ ಈಸ್ ನಾಟ್ ಆನ್ ಟು. ನೆಕ್ಸ್ಟ್ ಪ್ರಾಬ್ಲಮ್ ವಿ ಹ್ಯಾವ್ ಎಫ್ ಫ್ರಮ್. ಸೊ ಸಿಮ್ಲರ್ ನೀವೇ ಮಾಡಬೇಕಾಗ್ತದೆ. ಐ ಆಮ್ ಸಾಲ್ವಿಂಗ್ ಇಂಪಾರ್ಟೆಂಟ್. ಎಫ್ ಫ್ರಮ್ ಎ ಟು ಬಿ ವೇರ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಮೈನಸ್ 2 ಡಿವೈಡೆಡ್ ಬೈ ಎಕ್ಸ್ ಮೈನಸ್ 3. Now we have to check whether it is 1 1 and on to justify your answer. The question is check whether it is 1 1 and on to. That is the thing. Now for that let x1 comma x2 belongs to set A, and it is given that set A ಅಂತ ಏನು ಕೊಟ್ಟಿಲ್ಲ ಅವನು. ಆ್ಯಕ್ಚುಲಿ ಟೆಕ್ಸ್ಟ್ ಬುಕ್ಕಲ್ಲಿದೆ ಈ ಸಮ್ಮು, ವೇರ್ ಯು ಕ್ಯಾನ್ ಸಿ ದ್ಯಾಟ್ set A. Just I'll open the textbook. Yes, where it is given that set A is all real numbers excluding 3, set B is all real numbers excluding 1. ಇದು ಕ್ವಶನ್ ಇದೆ ಆ್ಯಕ್ಚುಲಿ. ಸೊ ಈಗ ನಾವು 1 1ಗೆ ಸೇಮ್ ಪ್ರೊಸೀಜರ್, ಲೆಟ್ x1 comma x2 belongs to set A, and we can write f of x1 is equal to f of x2. ನೆಕ್ಸ್ಟ್ ಈಗ ಎಫ್ ಆಫ್ ಎಕ್ಸ್ ಅಂದರೆ ಎಕ್ಸ್ ಮೈನಸ್ 2 ಬೈ ಎಕ್ಸ್ ಮೈನಸ್ 3, ಎಫ್ ಆಫ್ x1 ಅಂದರೆ x1 ಮೈನಸ್ 2 ಡಿವೈಡೆಡ್ ಬೈ x2 ಮೈನಸ್ 3. ಸೇಮ್ ಥಿಂಗ್ ಎಫ್ ಆಫ್ x2 ಅಂದರೆ x2 ಮೈನಸ್ 2 ಬೈ x2 ಮೈನಸ್ 3. ಇಲ್ಲಿ ನೋಡಿರಿ, ಐ ಆಮ್ ಸಾರಿ, ಇದು x1. ಓಕೆ, ಇಲ್ಲಿ ಸಿಂಪಲ್ ಜಸ್ಟ್ ಐ ಕಮ್ ಬ್ಯಾಕ್ ಹಿಯರ್. ಈಗ ನೋಡಿ ಇದನ್ನು ಹೆಂಗೆ ವರ್ಕೌಟ್ ಮಾಡ್ಬೇಕಂತ ಹೇಳ್ತೀನಿ, ಭಾಳ ಜನಕ್ಕೆ ಇದೇ ಬರಲ್ಲ. ಫಾರ್ ಎಕ್ಸಾಂಪಲ್ x1 ಮೈನಸ್ 1 ಬೈ x1 ಮೈನಸ್ 2 ದಟ್ ಈಸ್ ಈಕ್ವಲ್ ಟು x2 ಮೈನಸ್ 1 ಬೈ x2 ಮೈನಸ್ 2 ಇತ್ತಂತ ತಿಳ್ಕೊಟ್ರೆ ಇವೆರಡು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಬೇಕು ಫಸ್ಟ್ ಈ ಥರ ಬ್ರ್ಯಾಕೆಟಲ್ಲಿ x1 ಮೈನಸ್ 1 x2 ಮೈನಸ್ 2, ಆಮೇಲೆ ಇಲ್ಲೇನದ ಈಸ್ ಈಕ್ವಲ್ ಟು ಅದ ರೈಟ್, ಈಸ್ ಈಕ್ವಲ್ ಟು ನೆಕ್ಸ್ಟ್ ಇವೆರಡು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಸೊ ವಿ ಹ್ಯಾವ್ x1 ಮೈನಸ್ 2 ಇಂಟು x2 ಮೈನಸ್ 1. ಈ ಥರ ಬರ್ಕೊಂಡ್ಮೇಲೆ ಇದೇ ಭಾಳ ಜನಕ್ಕೆ ಬರಲ್ಲ. ಫಸ್ಟ್ x1ನ ಇವೆರಡರ ಜೊತೆಗೆ ಮಲ್ಟಿಪ್ಲೈ ಮಾಡಿರಿ. ಸೊ x1 ಇಂಟು x2 ಆ್ಯಸ್ ಯು ಕ್ಯಾನ್ ಸಿ ದರ್, x1 ಇಂಟು x2 ಬರೀರಿ. ನೆಕ್ಸ್ಟ್ x1 ಇಂಟು ಮೈನಸ್ 2 ನೋಡಿರಿ, x1 ಇಂಟು ಮೈನಸ್ 2 ಮೈನಸ್ 2x1. ನೆಕ್ಸ್ಟ್ ಇದನ್ನು ನಾನು ಮೈನಸ್ 1ಇಂದ ಇವೆರಡರ ಜೊತೆಗೆ ಮಲ್ಟಿಪ್ಲೈ ಮಾಡಬೇಕು. ಮೈನಸ್ 1 ಇಂಟು x2 ಮೈನಸ್ x2 ಮೈನಸ್ ಇಂಟು ಮೈನಸ್. ನೆಕ್ಸ್ಟ್ ನೋಡಿರಿ, ಮೈನಸ್ 1 ಇಂಟು x2 ಮುಗಿತಾ. ನೆಕ್ಸ್ಟ್ ಮೈನಸ್ ಇಂಟು ಮೈನಸ್ ಪ್ಲಸ್ 2 ಇಂಟು x1 2 ದಟ್ ಈಸ್ ಈಕ್ವಲ್ ಟು. ನೆಕ್ಸ್ಟ್ ಏನು ಮಾಡಬೇಕು, ಐ ಹ್ಯಾವ್ ಟು ಮಲ್ಟಿಪ್ಲೈ ವಿತ್ ಇದು. ನೆಕ್ಸ್ಟ್ x1 ಇಂಟು x2 x1 ಇಂಟು x2. ನೆಕ್ಸ್ಟ್ x1 ಇಂಟು ಮೈನಸ್ 1 ಮೈನಸ್ x1. ನೆಕ್ಸ್ಟ್ ವಿ ಹ್ಯಾವ್ ಮೈನಸ್ 2 ಇಂಟು x2 ಮೈನಸ್ 2x2 ಮೈನಸ್ ಇಂಟು ಮೈನಸ್ ಪ್ಲಸ್ 2. ಸೊ ಇವಾಗೇನಾಗ್ತದೆ, ಇವೆರಡು ದೀಸ್ ಟು ಗೆಟ್ ಕ್ಯಾನ್ಸಲ್ಸ್, ಪ್ಲಸ್ x1 x2 ಪ್ಲಸ್ x1 x2 ಗೆಟ್ ಕ್ಯಾನ್ಸಲ್ಸ್. ನೋಡಿರಿ ಸೇಮ್ ಇರೋದು, ಪ್ಲಸ್ 2 ಗೆಟ್ ಕ್ಯಾನ್ಸಲ್ಸ್, ಬಿಕಾಸ್ ಅದು ಈ ಕಡೆಗೆ ಬಂದರೆ ಮೈನಸ್ ಆಗುತ್ತೆ. ಉಳಿದಿರೋದು ಬರ್ಕೋಬೇಕು, ಮೈನಸ್ 2x1 ಮೈನಸ್ x2 ದಟ್ ಈಸ್ ಈಕ್ವಲ್ ಟು ಮೈನಸ್ x1 ಮೈನಸ್ 2x2. ಸೊ ಬಿ ಕೇರ್ಫುಲ್, ಐ ಹ್ಯಾವ್ ಸೀನ್ ಫ್ಯೂ ಸ್ಟೂಡೆಂಟ್ಸ್ ರೈಟಿಂಗ್ ಮೈನಸ್ 3x ಮೈನಸ್ 5x ಈಸ್ ಮೈನಸ್ 8x. ಲೈಕ್ ಟರ್ಮ್ಸ್ನ ಆ್ಯಡ್ ಆ್ಯಂಡ್ ಸಬ್ಸ್ಟ್ರಾಕ್ಟ್ ಮಾಡ್ಬೋದು. ಇದೇ ಕ್ವಶನ್ ಮೈನಸ್ 3x ಮೈನಸ್ 5y ಅಂದರೆ ಸೋ ಮೆನಿ ಪೀಪಲ್ ಯು ಆರ್ ರೈಟಿಂಗ್ ಮೈನಸ್ 5xy. ಹೌ ಕ್ಯಾನ್ ಇಟ್ ಬಿಕಮ್ ಲೈಕ್ ಟರ್ಮ್ಸ್ ಅಲ್ಲ ಅದು, 5xೇ ಬೇರೆ 8yೇ ಬೇರೆ. ಲೈಕ್ ಟರ್ಮ್ಸ್ ಅನ್ಲೈಕ್ ಟರ್ಮ್ಸ್ನ ಯು ಕೆನಾಟ್ ಆ್ಯಡ್ ಆ್ಯಂಡ್ ಸಬ್ಸ್ಟ್ರಾಕ್ಟ್. ಸೊ ಇದು ಕ್ಲಾರಿಟಿ ಇರ್ಬೇಕು ನಿಮಗೆ. ಬೈ ನೋಯಿಂಗ್ ದಿಸ್ ಈಗ ನಾನು ಡೈರೆಕ್ಟ್ಲಿ ಐ ಆಮ್ ಗೋಯಿಂಗ್ ಟು ರೈಟ್ x1 ಮೈನಸ್ 2 ಇಂಟು x2 ಮೈನಸ್ 3 ಇವೆರಡು ಮಲ್ಟಿಪ್ಲಿಕೇಶನ್. ನೆಕ್ಸ್ಟ್ ಇವೆರಡು
x1 minus 3 into x2 minus 2. ಫಸ್ಟ್ ಇವೆರಡು ಮಲ್ಟಿಪ್ಲೈ ಮಾಡೋದು. x1 x2 minus 3x1 minus 2x2 plus 6. We have x1 x2 minus 2x1 minus 3x2 minus into minus plus 6. First these two get cancels and these two get cancels. ಉಳಿದಿರೋದೇನು minus 3x1 minus 2x2 that is equal to minus 2x1 minus 3x2. ಫಸ್ಟ್ x1ಗಳೆಲ್ಲ ಒಂದು ಕಡೆ ತೊಗೊಂಬಂದ್ಬಿಡ್ರಿ. ಇಲ್ಲಿ x1 ಇದೆ ಆಸ್ ಇಟ್ ಈಸ್ ಇಟ್ಕೋ, minus 3x1. ಇಲ್ಲಿ minus x1 ಈ ಕಡೆಗೆ ಬಂದುಬಿಟ್ರೆ ಇಟ್ ವಿಲ್ ಬಿಕಮ್ ಪ್ಲಸ್ 2x1 is equal to ಇಲ್ಲಿ minus 3x2 ಹಂಗೆ ಬರ್ಕೋ. ನೋಡಿರಿ ಈ minus 2x2 ಇಲ್ಲಿ ಬರ್ದಿಲ್ಲ ಅಂದರೆ ಈ ಕಡೆಗೆ ಬಂದಿರ್ತದೆ, ಈ ಕಡೆಗೆ ಬಂದರೆ ಪ್ಲಸ್ 2x2. ಸೊ ನಾವು minus 3x1 plus 2x1 is minus x1, minus 3x2 plus x2 it will become minus x2. ಇವೆರಡು ಕ್ಯಾನ್ಸಲ್ ಆಗಿಬಿಡ್ತವೆ. ಸೊ ವಿ ಗೆಟ್ x1 is equal to x2, therefore it is 1 1 function. ಓಕೆ, ಸೊ ನಾವು ಆನ್ ಟು ನೋಡ್ರಿ, ಇಲ್ಲಿ ಕೂಡ ಒಂದು ಮಿನಿಮಮ್ ಪ್ರಾಕ್ಟೀಸ್ ಬೇಕು. ಆ ಪ್ರಾಕ್ಟೀಸ್ ಏನಂತ ಹೇಳ್ಕೊಡ್ತೀನಿ. ಫಸ್ಟ್ ದ ಪ್ರಾಕ್ಟೀಸ್ ಇಸ್, ಫಾರ್ ಎಕ್ಸಾಂಪಲ್ y is equal to 1 by x ಇತ್ತು ಅಂತ ತಿಳ್ಕೊಳ್ಳಿ. ವಾಟ್ ಈಸ್ x is equal to ಅಂದರೆ x ಇಲ್ಲಿಗೆ ಬರುತ್ತೆ, y ಇಲ್ಲಿಗೆ ಬರುತ್ತೆ ಅಷ್ಟೇ. ಸೊ x is equal to 1 by y. ಇನ್ ದ ಸೇಮ್ ವೇ y is equal to say for example x minus 1 by x minus 2 ಇತ್ತು ಅಂತ ತಿಳ್ಕೊಳ್ರಿ. ಫಸ್ಟ್ ಇಲ್ಲಿ 1 ಇದೆ ಅಂತ ಅರ್ಥ, ಕ್ರಾಸ್ ಮಲ್ಟಿಪ್ಲೈ ಮಾಡಿರಿ. ಸೊ x minus 1 is equal to ಈ y ಇಲ್ಲಿ ಮಲ್ಟಿಪ್ಲೈ ಆಗುತ್ತೆ, y into x minus 2. ಸೊ x minus 1 is equal to x into y xy minus 2 into y 2y. ಸೊ x ಎಲ್ಲ ಒಂದು ಕಡೆ ತೊಗೊಂಬರ್ರಿ. ಇಲ್ಲಿ x ಇದೆಲ್ಲ ಇದನ್ನೆಲ್ಲೇ ಬರ್ಕೊಳ್ರಿ. ಆನ್ ಟು ಫೈಂಡ್ ಔಟ್ ಮಾಡ್ತಿದ್ಯಾ ಅಂದರೆ ರೇಂಜ್ ಫೈಂಡ್ ಔಟ್ ಮಾಡಬೇಕಂದ್ರೆ x ಎಲ್ಲ ಒಂದು ಕಡೆ ಬರಬೇಕು. ಸೊ ಮೈನಸ್ ಪ್ಲಸ್ ಎಕ್ಸ್ ವೈ ಈ ಕಡೆಗೆ ಬಂದರೆ ಮೈನಸ್ ಎಕ್ಸ್ ವೈ ಇಸ್ ಈಕ್ವಲ್ ಟು ಮೈನಸ್ 1 ಈ ಕಡೆಗೆ ಬಂದರೆ ಪ್ಲಸ್ 1 ಮೈನಸ್ 2y. ಅಗೇನ್ ಇವೆರಡರಲ್ಲಿ ಏನು ಕಾಮನ್ ಇದೆ, ಎಕ್ಸ್ ಕಾಮನ್ ತೊಗೊಂಡ್ರೆ 1 ಮೈನಸ್ ವೈ ದಟ್ ಈಸ್ ಈಕ್ವಲ್ ಟು 1 minus 2y. ಸೊ x is equal to 1 minus 2y divided by 1 minus y. ಈ ಥರ ಬರ್ತದೆ ಫಂಕ್ಷನ್. ಸೊ ನಾವು, ಸೊ ಇನ್ ದಿಸ್ ಪ್ರಾಬ್ಲಮ್ ಯು ಹ್ಯಾಡ್, ದಿಸ್ ಇಸ್ ದ ಕ್ವಶನ್. ಸೊ x minus 2y x minus 3 ಇದೆ. ನಾವೀಗ ರೇಂಜ್ ಕಂಡುಹಿಡಿಯಬೇಕು. ಸೊ x minus 2 divided by y is equal to x minus 2 divided by x minus 3. ಸಿಂಪಲ್. ಸೊ ವಿ ಹ್ಯಾವ್ ಇಲ್ಲಿ 1 ಇದೆ. ಸೊ 1 into x minus 2 x minus 2, y into x minus 3 y into x minus 3. ನೆಕ್ಸ್ಟ್ ಏನು ಮಾಡಬೇಕು, x minus 2 that is equal to x into y xy minus 3 into y 3y. ಆಮೇಲೆ x ಎಲ್ಲ ಒಂದು ಕಡೆ ತೊಗೊಂಬರ್ಬೇಕು, ಪ್ಲಸ್ ಎಕ್ಸ್ ಇಲ್ಲಿ ಬರೋದು, ಪ್ಲಸ್ ಎಕ್ಸ್ ವೈ ಈ ಕಡೆಗೆ ಬಂದರೆ ಮೈನಸ್ ಎಕ್ಸ್ ವೈ ಇಸ್ ಈಕ್ವಲ್ ಟು ಮೈನಸ್ 2 ಈ ಕಡೆಗೆ ಬಂದರೆ ಪ್ಲಸ್ 2 ಮೈನಸ್ 3y. ಸೊ ಇವೆರಡರಲ್ಲಿ ವಾಟ್ ಈಸ್ ಕಾಮನ್, ಎಕ್ಸ್ ಕಾಮನ್. ಸೊ 1 ಮೈನಸ್ ವೈ ದಟ್ ಈಸ್ ಈಕ್ವಲ್ ಟು 2 ಮೈನಸ್ 3y. ಸೊ ವಾಟ್ ಈಸ್ ಎಕ್ಸ್ ಈಸ್ ಈಕ್ವಲ್ ಟು 2 ಮೈನಸ್ 3y ಡಿವೈಡ್ ಬೈ 1 ಮೈನಸ್ ವೈ. ರಿಮೆಂಬರ್, ಡಿನಾಮಿನೇಟ್ರಲ್ಲಿ ಯಾವಾಗಾದರೂ ಏನಾದರೂ ಇದ್ದರೆ this denominator should not be equal to 0. I have seen so many students simply they are going to by heart like this, greater than or equal to, have some sense. Denominator ಇದ್ದರೆ it should not be equal to 0 ಅಂದರೆ y should not be equal to 1. y 1 ಆಗಬಾರ್ದು ಅಂದರೆ y belongs to what then, range. y belongs to 1 ಬಿಟ್ಟು ಬೇರೆ ಏನಾದರೂ ನಂಬರ್ ಆಗಿರ್ಬೋದು ಅಂದರೆ all real numbers excluding 1. this is the range. as you can see codomain set b ಕೂಡ ಅದೇ ಇದೆ ಕ್ವಶನಲ್ಲಿ. ಸೊ as you can see that set b ಇಲ್ಲಿದೆ ನೋಡ್ರಿ, it is there here. set b ಕೂಡ all real numbers excluding 1 ಇದೆ. So we got range which is equals to codomain, so it is onto. Okay, so this is one. Next ಇನ್ನೊಂದು ಎರಡು ಇಂಪಾರ್ಟೆಂಟ್ ಇದ್ದಾವೆ, let me explain that. So f from r to r defined by f of x is equal to mod x ಅಂತ ಇದೆ. f of x is equal to mod x. ಇವಾಗ ನೋಡ್ರಿ, ಇವು ಕೌಂಟ್ರ್ ಎಕ್ಸಾಂಪಲ್ ಕೊಡವು. ಒಂದು 2-3 ಪ್ರಾಬ್ಲಮ್ಸ್ ಹೆಂಗಿದಾವೆ ಅಂತಂದರೆ ವಿ ಕ್ಯಾನ್ ಗಿವ್ ಕೌಂಟ್ರ್ ಎಕ್ಸಾಂಪಲ್ಸ್. ಸೊ ಈ ಪ್ರಾಬ್ಲಮಿಗೆ ನೆನ್ಪಿಟ್ಕೊಂಡ್ಬಿಡ್ರಿ. ಸೊ ವಿ ಹ್ಯಾವ್ ದ ಫಂಕ್ಷನ್ ಎಸ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು mod x. ಸೊ ಇಲ್ಲಿ ದ ಪ್ರೊಸೀಜರ್ ಇಸ್ ಲೆಟ್ x1, x2 ಬಿಲಾಂಗ್ಸ್ ಟು ಸೆಟ್ ಎ. ಸೊ ನಾನೇನು ಮಾಡ್ತೀನಿ ಇಲ್ಲಿ ಕೌಂಟ್ರ್ ಎಕ್ಸಾಂಪಲ್, ಈ ಪ್ರಾಬ್ಲಮ್ ಅಂತಂದ್ರೆ ಕೌಂಟ್ರ್ ಎಕ್ಸಾಂಪಲ್ ನೆನ್ಪಿಟ್ಕೊಂಡ್ಬಿಡ್ರಿ. ಸೊ ವಿ ವಿಲ್ ಟೇಕ್ x1 ಆ್ಯಸ್ 1, x2 ಆ್ಯಸ್ -1. ನೆನ್ಪಿಟ್ಕೊಳ್ರಿ, mod x ಬಂದಾಗ 1 1 ಅಲ್ಲಿ 1 -1 ತೊಗೋಬೇಕು, ಡೋಂಟ್ ಗೆಟ್ ಕನ್ಫ್ಯೂಸ್ಡ್.
sorry, okay. Now what is f of x1 is equal to, so first let me find this one. F of x1 is equal to f of 1, because we have taken x1 is equal to 1 anta ತಗೊಂಡಿದ್ದಾನೆ. Okay. F of 1, what is f of x? F of x is mod x. F of 1 ಅಂದರೆ mod 1. mod 1 ವ್ಯಾಲ್ಯೂ ಎಷ್ಟು? 1. ನೆಕ್ಸ್ಟ್ x2 is equal to minus 1 ಅಂತ ತಗೊಂಡಿನಿ. So f of x2 which is equals to f of minus 1 means modulus of minus 1. Modulus of minus 1 ಏನು? 1. So here you can observe, according to the definition, f of x1 1 ಬಂತು, f of x2 ಕೂಡ 1 ಬಂತು. ಅಂದರೆ ಫಸ್ಟು f of x1 is equal to f of x2. But what about x1 and x2? They are different. But x1 is not equal to x2. Therefore f is not 1 1. Clear? So on to ಅಂತಂದರೆ ನೆನ್ಪಿಟ್ಕೊಳ್ರಿ. See, it's a matter of 5 minutes practice ಮಾಡಿದ್ರೆ ನೆನ್ಪಿಡ್ತಾವೆ. So on to ಅಂದರೆ we should find range. So let me find, let y belongs to set b be an arbitrary element. What is the question? Y is equal to mod x. ಇಲ್ಲಿ ರೇಂಜ್ ಕಂಡುಹಿಡಿಯಬೇಕು. ಸೊ ರೇಂಜ್ ಕಂಡುಹಿಡಿಯಬೇಕಂದ್ರೆ y ವ್ಯಾಲ್ಯೂಸ್, ಯು ನೋ ದ್ಯಾಟ್ mod x ಬಂದ್ಬಿಟ್ಟು ಯಾವಾಗ ಇಟ್ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0. ಇಟ್ ವಿಲ್ ನಾಟ್ ಬಿ ಅ ನೆಗೆಟಿವ್ ವ್ಯಾಲ್ಯೂ, ಅಬ್ಸಲ್ಯೂಟ್ ವ್ಯಾಲ್ಯೂ ಇದು. ಸೊ mod x is greater than or equal to 0. What is modulus of x? Is again nothing but y. So y is greater than or equal to 0. So now range y belongs to, ಇಲ್ಲಿ ಈಕ್ವಲ್ ಟು ಇದೆಲ್ಲ ಈ ಸಿಂಬಲ್ ಆಗಬೇಕು, ಫ್ರಮ್ 0 to where? Infinity. So 0 to infinity, this is the range. ಸೊ ಆ್ಯಸ್ ಯು ಕ್ಯಾನ್ ಸಿ, ಇಲ್ಲಿ ನಿಮ್ಗೆ ಮ್ಯಾಪಿಂಗ್ ಬಂದ್ಬಿಟ್ಟು ಆರ್ ಟು ಆರ್ ಅಂತ ಕೊಟ್ಟಿದ್ದಾನೆ ಕ್ವಶನಲ್ಲಿ. ಸೆಟ್ ಬಿ ಬಂದ್ಬಿಟ್ಟು ಆರ್ ಇದೆ, ಇಲ್ಲಿ ರೇಂಜೇ ಬೇರೆ ಇದೆ. ಮೀನ್ಸ್ ರೇಂಜ್ ಈಸ್ ನಾಟ್ ಈಕ್ವಲ್ ಟು ಕೋಡೊಮೈನ್, ದೇರ್ ಫೋರ್ ಇಟ್ ಈಸ್ ನಾಟ್ ಆನ್ ಟು. Now one more question is, f from R to R defined by f of x is equal to step x. Last question ಇದು ಮಿನಿಮಮ್ ಪ್ರಿಪ್ರೇಷನ್. ಓಕೆ, ಇಲ್ಲಿ ಕೂಡ ಅಷ್ಟೇ, ವಿ ಕ್ಯಾನ್ ಗೋ ಬೈ ಕೌಂಟರ್ ಎಕ್ಸಾಂಪಲ್. ಹೆಂಗೆ ಅಂತಂದರೆ ವಿ ಕ್ಯಾನ್ ಜಸ್ಟ್ ಗೋ ಲೆಟ್ x1, x2 ಬಿಲಾಂಗ್ಸ್ ಟು ಆರ್ ಅಂತ ತಗೋತೀನಿ. ಸೊ ಫಸ್ಟ್ ನಾನೇನು ಮಾಡ್ತೀನಿ, ಐ ಆಮ್ ಗೋಯಿಂಗ್ ಟು ಟೇಕ್ ಲೆಟ್ x1 is equal to, ನೋಡಿರಿ ಅಲ್ಲಿ ಹೆಂಗೆ 1 ಮೈನಸ್ 1 ತೊಗೊಂಡ್ರೆ ಇಲ್ಲಿ 1.1 1.2 ಹಂಗೆ ತೊಗೊಂಡ್ಬಿಡ್ರಿ. ಸೊ x1 is 1.1, f of x1 will be f of 1.1, means step function of 1.1. Step function of 1.1 ಬಂದ್ಬಿಟ್ಟು 1. In the same way x2 ಬಂದ್ಬಿಟ್ಟು 1.2 ತಗೋ. ಸೊ f of x2 ಬಂದ್ಬಿಟ್ಟು f of x2 is f of 1.2, that is equal to step function of 1.2, that is equal to 1. So as you can see, f of x1 f of x2 same bantu, means f of x1 is equal to f of x2. But what about x1 and x2? They are different. x1 is not equal to x2, therefore it is not 1 1. ಕ್ಲಿಯರ್? ವ್ಯಾಲ್ಯೂಸ್ ನೆನ್ಪಿಟ್ಕೊಂಡ್ಬಿಟ್ರಿ ಇದಕ್ಕೆ. mod x ಬಂದರೆ 1 ಮೈನಸ್ 1 1, ಸ್ಟೆಪ್ ಫಂಕ್ಷನ್ ಬಂದರೆ 1.1 1.2. ಇಲ್ಲಿ ರೇಂಜ್ ನೋಡಿರಿ, ಇಟ್ ಈಸ್ ವೆರಿ ಸಿಂಪಲ್. ಲೆಟ್ y ಬಿಲಾಂಗ್ಸ್ ಟು ಸೆಟ್ ಬಿ ಆನ್ ಆರ್ಬಿಟ್ರರಿ ಎಲಿಮೆಂಟ್ ಅಂತ ಬರೀತೀರಾ. ನೆಕ್ಸ್ಟ್ ಏನು ಮಾಡಬೇಕಂದ್ರೆ y is equal to, see you can solve this in 2 ways. ಈ ಥರ ಬರೀ, y is equal to step x, ಹಿಂಗೆ ಬರೋದು. ನಾನು ಸಿಂಪಲ್ ಆಗಿರೋದು ಹೇಳ್ಕೊಡ್ತಿದ್ದೀನಿ. ನಾವು ಸ್ಟೆಪ್ x ಆಲ್ವೇಸ್ ಬಿಲಾಂಗ್ಸ್ ಟು ಇಂಟೀಜರ್ಸ್. ಒಂದು ಕೌಂಟರ್ ಎಕ್ಸಾಂಪಲ್ ಕೊಟ್ಟು ಮಾಡ್ಬೋದು, ಹಿಂಗೂ ಮಾಡ್ಬೋದು. ಓಕೆ, ಇಟ್ ಮೀನ್ಸ್ y ಬಿಲಾಂಗ್ಸ್ ಟು z, ರೇಂಜ್ y ಬಿಲಾಂಗ್ಸ್ ಟು ಇಂಟೀಜರ್ಸ್. ಬಟ್ ನನಗಿಲ್ಲಿ ಆರ್ ಅಂತ ಕೊಟ್ಟಿದ್ದಾನೆ, ಸೆಟ್ ಬಿ ಬಂದ್ಬಿಟ್ಟು. ಸೊ ವಿ ಕ್ಯಾನ್ ರೈಟ್ ರೇಂಜ್ ಈಸ್ ನಾಟ್ ಈಕ್ವಲ್ ಟು ಕೋಡೊಮೈನ್, ದೇರ್ ಫೋರ್ ಇಟ್ ಈಸ್ ನಾಟ್ ಆನ್ ಟು. ಆ್ಯಕ್ಚುಲಿ ಇದು ಕೌಂಟರ್ ಎಕ್ಸಾಂಪಲ್ ಕೊಡಬೇಕು, ಬಟ್ ನಿಮಗೆ ಅರ್ಥ ಆಗಲಿ ಸಿಂಪಲಾಗಂತ ನಾನು ಜಸ್ಟ್ ಐ ಆಮ್ ಡೂಯಿಂಗ್ ದಿಸ್. ನೆಕ್ಸ್ಟ್, ದೀಸ್ ಆರ್ ಸಮ್ ಇಂಪಾರ್ಟೆಂಟ್ ಕ್ವಶನ್ಸ್ ಇನ್ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್. Next we are going to discuss 5 marks questions from, as I mentioned, I'll be discussing 5 marks from matrices. So matrices ಅಲ್ಲಿ 5 marks questions ಯಾವ್ಯಾವ ಅಂತಂದರೆ we will have discussion on that. Mainly first multiplication ಬರಬೇಕು ನಿಮಗೆ, addition, subtraction, multiplication. Let me start the questions. Suppose if A is equal to, matrix A is equal to 1 minus 4 3, and matrix B is equal to, we have minus 1 2, B is equal to minus 1 2 and this is 1. These are the two matrices.
we have to show that AB whole dash that is equal to B dash A dash ಅಂತ ಶೋ ಮಾಡಬೇಕು. that is the question. ಈಗ ನೋಡ್ರಿ, ಇಟ್ಸ್ ವೆರಿ ಸಿಂಪಲ್ ಒನ್. ಸೊ ಫಸ್ಟ್ ಬಿಫೋರ್ ದ್ಯಾಟ್ ನಾನು ನಿಮಗೆ ಒಂದು ಸಿಂಪಲ್ ಪ್ರಾಸೆಸ್ ಹೇಳ್ಕೊಡ್ತೀನಿ, ಮಲ್ಟಿಪ್ಲಿಕೇಶನ್ ಹೆಂಗೆ ಮಾಡಬೇಕು ಅನ್ನೋದು. ಈಗ ವೆನ್ ಯು ಆರ್ ಮಲ್ಟಿಪ್ಲೈಯಿಂಗ್ ಟು ಮ್ಯಾಟ್ರಿಸಸ್, ಸೇ 1 2 3, ಸೇ 0 4 3 ಹಿಂಗಿತ್ತು ಅಂತ ತಿಳ್ಕೊಡ್ರಿ. ಫಸ್ಟ್ ಇದ್ರದ್ದು ಆರ್ಡರ್ ಬರೀರಿ. ರೋಸ್ ಏನು ಫಸ್ಟ್ ಈಗ ರೌಂಡ್ ಆಫ್ ಮಾಡಿರೋದು 1 2 3, 3 rows 1 ಕಾಲಮ್. ಸೈಡಿಗೆ ಬರ್ಕೋಬೇಕಿದು. ಇದು 1 ರೋ 1 2 3 ಕಾಲಮ್ಸ್. ನೋಡಿ ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು. 1 ರೋ 3 ಕಾಲಮ್ಸ್. ಸೊ ರಿಸಲ್ಟಂಟ್ ಏನಾಗುತ್ತೆ, 3 rows 3 ಕಾಲಮ್ಸ್ ಇರ್ತದೆ. ಅಂದರೆ ನೀವು ಮಲ್ಟಿಪ್ಲಿಕೇಶನ್ ಮಾಡಿದ ಮೇಲೆ 3 rows 3 ಕಾಲಮ್ಸ್ ಬರಬೇಕು ಅನ್ನೋದೊಂದು ಹಿಂಟ್. ಓಕೆ, ಸೊ ಈಗ ವೆರಿ ಸಿಂಪಲ್ ಮಲ್ಟಿಪ್ಲಿಕೇಶನ್ ಹೆಂಗೆ ಮಾಡಬೇಕು. ಸಿ ಫಸ್ಟ್ ಎ ಬಿ ಹೋಲ್ ಡ್ಯಾಶ್ ಅಂದರೆ ಫಸ್ಟಿಗೆ ನೀವು ಎ ಬಿ ಹೋಲ್ ಡ್ಯಾಶ್ ಬರೀಬಾರ್ದು. ಫಸ್ಟ್ ಎ ಬಿ ಬರೀಬೇಕು. ಮ್ಯಾಟ್ರಿಕ್ಸ್ ಎ ನೀಟಾಗಿ ಬರೀರಿ. 1 -4 3, ದಿಸ್ ಇಸ್ ಮ್ಯಾಟ್ರಿಕ್ಸ್ ಎ. ಮ್ಯಾಟ್ರಿಕ್ಸ್ ಬಿ ಅಂದರೆ -1 2 1. ಸೊ ಈಗ ನೋಡಿರಿ, ಎ ಬಿ ಕಂಡುಹಿಡಬೇಕು ಫಸ್ಟ್, ಆಮೇಲೆ ಎ ಬಿ ಹೋಲ್ ಡ್ಯಾಶ್. ನಾವು ಯು ಆರ್ ಮಲ್ಟಿಪ್ಲೈಯಿಂಗ್ ಹೆಂಗಪ್ಪ ಅಂತಂದರೆ ರೋನ ಕಾಲಮ್ ಜೊತೆಗೆ ಮಲ್ಟಿಪ್ಲೈ ಮಾಡಬೇಕು. ಓಕೆ, 1 × -1 ಈಸ್ -1. ಮತ್ತು ಇಲ್ಲಿ ಪ್ಲಸ್ಗೆ ಸೇನ್ ಬರೀಬಾರ್ದು, ಬಿಕಾಸ್ ಕೆಳಗಡೆ ಏನಿಲ್ಲ, ಮುಗೀತು. ನೆಕ್ಸ್ಟ್ ಈ ರೋನ ಮತ್ತು ಇನ್ನೊಂದು ಕಾಲಮ್ ಜೊತೆಗೆ 1 × 2 ಈಸ್ 2. ನೆಕ್ಸ್ಟ್ ವಿ ಹ್ಯಾವ್ 1 × 1 ಈಸ್ 1. ಈ ಥರ ಮಾಡ್ಕೊತ ಹೋಗಬೇಕು. ಕ್ಲಿಯರ್? ನೆಕ್ಸ್ಟ್ ಅದೇ ರೀತಿಯಾಗಿ ವಿ ಹ್ಯಾವ್ -4. -4 × -4 ಈಸ್ ಮಲ್ಟಿಪ್ಲಿಕೇಶನ್, ಮೈನಸ್ ಇಂಟು ಮೈನಸ್ ಪ್ಲಸ್, 4 1 is 4. -4 × -2 is -8. -4 × 1 is -4. Next 3 × -1 is -3. 3 × 2 is 6. 3 × 1 is 3. Have an habit of rechecking. ಇದು 3 rows 1 ಕಾಲಮ್, ಇದು 1 row 3 ಕಾಲಮ್. ಇವೆರಡು ಮಲ್ಟಿಪ್ಲೈ ಮಾಡಿದ್ರೆ ನಂಗೆ 3 rows 3 ಕಾಲಮ್ಸ್ ಬರಬೇಕು. ಇಲ್ಲಿ ಬಂದಿದೆ, ಮೀನ್ಸ್ ವಾಟ್ ಐ ಹ್ಯಾವ್ ಡನ್ ಇಸ್ ಕರೆಕ್ಟ್. ನೆಕ್ಸ್ಟ್ ಏನು ಮಾಡಬೇಕು, ಎ ಬಿ ಹೋಲ್ ಡ್ಯಾಶ್ ಆಮೇಲೆ ಫೈಂಡ್ ಔಟ್ ಮಾಡಬೇಕು. ಏನಿಲ್ಲ, ರೋ ಇರೋದು ಕಾಲಮ್ ಬರೀಬೇಕು. ಈಗ -1 2 1 ಹಿಂಗಿದೆಲ್ಲ, ಯು ರೈಟ್ ದಿಸ್ ಇನ್ ಕಾಲಮ್. -1 2 1. ನೆಕ್ಸ್ಟ್ 4 -8 -4 -3 6 3. ಸೊ ದಿಸ್ ಇಸ್ ಟೇಕ್ ದಿಸ್ ಇಸ್ ಎಕ್ಸ್ಪ್ರೆಷನ್ ನಂಬರ್ 1. ದಿಸ್ ಇಸ್ ಎ ಬಿ ಹೋಲ್ ಡ್ಯಾಶ್. ನೆಕ್ಸ್ಟ್ ಬಿ ಡ್ಯಾಶ್ ಎ ಡ್ಯಾಶ್ ಫೈಂಡ್ ಔಟ್ ಮಾಡ್ಬೇಕು ನಾನು. ಸೊ ಬಿ ಡ್ಯಾಶ್ ಎ ಡ್ಯಾಶ್ ಅಂತಂದರೆ ಫಸ್ಟ್ ನೋಡಿರಿ, ಡೈರೆಕ್ಟಾಗಿ ಫಸ್ಟ್ ಬಿ ಡ್ಯಾಶ್ ಫೈಂಡ್ ಔಟ್ ಮಾಡಿರಿ. ಸೊ ಬಿ ಡ್ಯಾಶ್ ಎ ಡ್ಯಾಶ್ ದಟ್ ಈಸ್ ಈಕ್ವಲ್ ಟು, you can directly find out first matrix B ಅಂತಂದರೆ it is given in the question. ಸೊ B dash ಅಂದರೆ ಅದು ರೋ ಅಲ್ಲಿದೆ. ಆ್ಯಕ್ಚುಲಿ B ಬಂದ್ಬಿಟ್ಟು ಹಿಂಗಿದೆ, we have -1 2 1 ಇದೆ. B dash ಅಂದರೆ ಇದನ್ನು ಕಾಲಮಲ್ಲಿ ಬರೀಬೇಕು, -1 2 1. A dash is nothing but ನಮಗೆ ಕ್ವಶನಲ್ಲಿ we have ಒಂದು ನಿಮಿಷ, the question is -2 1x 1 -4 3. ಸೊ ದಿಸ್ ಈಸ್ 1 -4 3. ಇವೆರಡು ಮಲ್ಟಿಪ್ಲಿಕೇಶನ್ ಮಾಡಬೇಕು. ಈಗ ನೋಡಿರಿ, ಫಸ್ಟ್ ನಾನೀಗ ರೆಡ್ ಕಲರಿಂದ ಮಾರ್ಕ್ ಮಾಡ್ತಿದ್ದೀನಲ್ಲ, ಇದರದ್ದು ಆರ್ಡರ್ ಬಂದುಬಿಟ್ಟು 3 rows ಆರ್ ದೇರ್. 1 2 3. 3 rows 1 ಕಾಲಮ್ ಇಸ್ ದೇರ್. ಇದಿಷ್ಟು 1 ಕಾಲಮ್. ನೆಕ್ಸ್ಟ್ ಕಮ್ಮಿಂಗ್ ಟು ದಿಸ್, 1 ರೋ ಇದೆ, 1 2 3 ಕಾಲಮ್ಸ್ ಇದೆ. 1 ರೋ 3 ಕಾಲಮ್ಸ್. ಸೊ ರಿಸಲ್ಟಂಟ್ ಏನು ಬರ್ತದೆ, 3 rows 3 ಕಾಲಮ್ಸ್ ಬರ್ತದೆ. ಸೊ ನಾವು ವಿ ಹ್ಯಾವ್ B dash A dash that is equal to -1 × 1 is -1. Next -1 × -4 is 4. Next -1 × 3 is 3. Okay, next 2 × 1 is 2. 2 × -4 is -8. 2 × 3 is 6. 1 × 1 is 1. 1 × -4 is -4. 1 × 3 is 3. ಸೊ ಆ್ಯಸ್ ಯು ಕ್ಯಾನ್ ಸಿ, ಎರಡು ಸೇಮ್ ಇರ್ತಾವೆ. -1 4 3 2 -8 6. ಯು ಕ್ಯಾನ್ ಸಿ. ಸೊ ಈಕ್ವೇಷನ್ 1 ಆ್ಯಂಡ್ 2 ನೋಡಿರಿ, ಇಲ್ಲಿ ಅದಾದಮೇಲೆ ಇಲ್ಲಿ ಸೇಮ್ ಬಂದಿದೆ. ಸೊ ವಿ ಕ್ಯಾನ್ ಜಸ್ಟ್ ರೈಟ್ ದಟ್ ಫ್ರಮ್ ಎಕ್ಸ್ಪ್ರೆಷನ್ 1 ಆ್ಯಂಡ್ 2 ಎ ಬಿ ಹೋಲ್ ಡ್ಯಾಶ್ ಇಸ್ ಈಕ್ವಲ್ ಟು ಬಿ ಡ್ಯಾಶ್ ಎ ಡ್ಯಾಶ್ ಅಂತ ಮೆನ್ಷನ್ ಮಾಡ್ಬೋದು. ಸೊ ನೆಕ್ಸ್ಟ್ ವಿಲ್ ಗೋ ಫಾರ್ ನೆಕ್ಸ್ಟ್ ಪ್ರಾಬ್ಲಮ್ ಫ್ರಮ್ ಮ್ಯಾಟ್ರಿಸಸ್. ಇನ್ನೊಂದೇನಪ್ಪ ಅಂದರೆ, ಇದು ವೆರಿ ಸಿಂಪಲ್. ಮ್ಯಾಟ್ರಿಕ್ಸ್ ಎ ಇಸ್ ಗಿವನ್ ಆಸ್ 1 2 -3 5 0 2 ಆ್ಯಂಡ್ 1 -1. ಐ ಆಮ್ ನಾಟ್ ಸಾಲ್ವಿಂಗ್ ಆಲ್ ದ ಪ್ರಾಬ್ಲಮ್ಸ್, ಇಂಪಾರ್ಟೆಂಟ್ ಮಾಡಿಸ್ತಿದ್ದೀನಿ ನಾನು. ಸೊ ವಿ ಹ್ಯಾವ್ 3 -1 2
4 2 5 2 0 3 matrix B. Matrix C ಬಂದ್ಬಿಟ್ಟು it is 4 1 2 0 3 2 1 minus 2 3. So we have to compute A plus B and B minus C and also show that A plus B minus C which is equals to A plus B minus C ಅಂತ ತೋರಿಸ್ಬೇಕು. This is the question. ಈಗ ನೋಡ್ರಿ, first we should find A plus B. So A plus B which is equals to, we have 1 2 minus 3 5 0 2 1 minus 1 1 plus matrix B 3 minus 1 2 4 2 5 2 0 3. So ಇವಾಗ A plus B which is equals to, we have to add ಮಾಡಬೇಕು. You have to add these two. 1 plus 3 4 2 plus into minus, you should be very careful, plus into minus minus 2 minus 1 1. ನಿಮಗೆ ನೆಕ್ಸ್ಟ್ ಸ್ಟೆಪಲ್ಲಿ ಬರೀಬೋದಿಲ್ಲ ಅಂದರೆ minus 3 plus 2. ಇನ್ನೊಂದ್ಸರಿ ನೋಡ್ರಿ, minus 3 plus 2. ಸೊ minus 3 plus 2 ಅಂತಂದರೆ ಒಂದು ಪ್ಲಸ್ ಒಂದು ಮೈನಸ್ ಇದ್ದಾಗ ಸಬ್ಸ್ಟ್ರಾಕ್ಟ್ ಮಾಡಬೇಕು. 3ಅಲ್ಲಿ 2 ಹೋದರೆ 1, ದೊಡ್ಡ ನಂಬರ್ ಸಿಂಬಲ್ ಮೈನಸ್ ಇದೆ, ಸೊ minus 1. ನೆಕ್ಸ್ಟ್ 5 plus 4 is 9. So next 0 plus 2 is 2, 2 plus 5 is 7, 1 plus 2 is 3. Next minus 1 plus 0 is minus 1. Be careful. 1 plus 3 is 4. This is A plus B. Next B minus C ಅಂತಂದರೆ ಸೇಮ್ ನೋಡಿ, ಡೈರೆಕ್ಟಾಗಿ ಬರೀಬಾರ್ದು. ಬೆಟರ್ ಯು ರೈಟ್ ದ ಮ್ಯಾಟ್ರಿಸಸ್ 3 minus 1 2 4 2 5 2 0 3 minus C ಅಂತಂದರೆ ಮ್ಯಾಟ್ರಿಕ್ಸ್ C ಬಂದ್ಬಿಟ್ಟು 4 1 2 0 3 2 1 minus 2 3. ನೋಡಿರಿ, ಇವೆರಡು ಸಬ್ಸ್ಟ್ರಾಕ್ಟ್ ಮಾಡಬೇಕು. ಸೊ B minus C is equal to, so if you subtract these two, 3 minus 4. ಸೊ 3 minus 4 ಅಂದರೆ ಒಂದು ಪ್ಲಸ್ ಒಂದು ಮೈನಸ್ ಇದ್ದಾಗ ಸಬ್ಸ್ಟ್ರಾಕ್ಟ್ ಮಾಡಬೇಕು. 4ಅಲ್ಲಿ 3 ಹೋದರೆ 1, ಗ್ರೇಟರ್ ನಂಬರ್ ಸಿಂಬಲ್ 4 ಇದೆ, ಸೊ ನೆಗೆಟಿವ್ ಇದೆ 4ಗೆ, ಸೊ ಇಟ್ ಈಸ್ minus 1. ಅದೇ ರೀತಿಯಾಗಿ minus 1 minus 1 minus 1 minus 1, ಇಲ್ಲಿ ಅಡಿಷನ್ ಸಬ್ಸ್ಟ್ರಾಕ್ಷನ್ ಮಾಡ್ತಿದ್ದೀವಿ. ಎರಡು ಮೈನಸ್ ಇದ್ದಾಗ ಆ್ಯಡ್ ಮಾಡಬೇಕು. 2 ಇಲ್ಲಿ minus 2. ನೆಕ್ಸ್ಟ್ 2 minus 2 0. ನೆಕ್ಸ್ಟ್ 4 minus 0 is 4, 2 minus 3 is minus 1, 5 minus 2 is 3. Be very careful. 2 minus 1 is 1, 0 minus of minus 2 is 2, 3 minus 3 is 0. So this is B minus C. So first A plus B, B minus C ಎರಡು ಕಂಡುಹಿಡಿಯಬೇಕು, ಎರಡು ಕಂಡುಹಿಡಿದ್ವಿ. Next we have to find this expression A plus B minus C. So now let us find A plus B minus C. ಇದು ಕೂಡ ಅಷ್ಟೇ, ಫಸ್ಟ್ ಮ್ಯಾಟ್ರಿಕ್ಸ್ A ನೀಟಾಗಿ ಬರ್ಕೋಬೇಕು. ಮ್ಯಾಟ್ರಿಕ್ಸ್ A is 1 2 minus 3 5 0 2 1 minus 1 1 plus B minus C. As you can see, B minus C ಅನ್ನೋ ಮ್ಯಾಟ್ರಿಕ್ಸ್ ಇಲ್ಲಿದೆ. We have that here. B minus C ಅಂದರೆ 1 2, wait a minute, I'll take the photo. ಮಾತಾಡ್ತಿದ್ರಿಂದ ಬರ್ಬೇಕು ನಾನು. So we have the problem as ಇಲ್ಲಿದೆ B minus C. As you can observe, here is B minus C. ಸೊ ಅದನ್ನು ಇಲ್ಲಿ ಬರ್ಕೋತೀನಿ, B minus C. ಸೊ B minus C ಅಂತಂದರೆ the given matrix is minus 1 minus 2 0 4 minus 1 3 1 2 0. So we have A plus B minus C which is equal to, so 1 1 plus into minus minus 1 minus 1 0. Next 2, ನೋಡಲಿ different pens ಯೂಸ್ ಮಾಡ್ತೀನಿ, you'll understand. 2 2 plus into minus is minus, 2 minus 2 is 0. Next minus 3 plus 0 is minus 3. Next 5 plus 4 is 9, 0 minus 1 is minus 1, 2 plus 3 is 5, 1 plus 1 is 2, minus 1 plus 2 is 1, 1 plus 0 is 1. This is the first matrix. Next ಏನು ಫೈಂಡ್ ಮಾಡಬೇಕು, I have to find, here is the question, A plus B minus C.
So let me take the photo of a plus b once. So we have to find a plus b. A plus b. Okay. So here we have already ನಾವು ಫೈಂಡ್ ಔಟ್ ಮಾಡಿದ್ದೀವಿ. ಸೊ ಆರ್ ಎಚ್ ಎಸ್ ಪಾರ್ಟ್ ನೋಡಿರಿ, ಸಿಂಪಲಾಗಿ ಮಾಡಬೇಕು. ಎ ಪ್ಲಸ್ ಬಿ ಮೈನಸ್ ಸಿ. ಸಿ ಡೋಂಟ್ ಲೂಸ್ ಕಾನ್ಫಿಡೆನ್ಸ್. ಇದು ಭಾಳ ಸಿನ್ಸಿಯರಾಗಿ ಮಾಡಿದರೆ ಲಾಸ್ಟ್ ಮೂಮೆಂಟಲ್ಲಿ ಪಾಸ್ ಆಗಿಬಿಡ್ತೀರಿ. 4 1 minus 1 9 2 7. Then we have 3 minus 1 4 minus C ಅಂತಂದ್ರೆ it is given in the problem. Matrix C is we have 4 1 2 and 0 3 2 1 minus 2 3. So a plus b minus c ಅಂತಂದ್ರೆ you can just go with this. 4 minus 4 is 0. Next 1 okay 1 minus ಇಲ್ಲಿ ಮೈನಸ್ ಸೈನ್ ಇದೆ. 1 minus 1 is 0. ನೆಕ್ಸ್ಟ್ minus 1 plus 2 minus 1 ನೋಡ್ರಿ, minus 1 minus 2 minus 1 minus 2 is minus 3. 9 minus 0 is 9. 2 minus 3 is minus 1. 7 minus 2 is 5. 3 minus 1 is 2. Minus 1 ನೋಡ್ರಿ, minus 1 minus into minus is plus, that is 1. 4 minus 3 is 1. So from 1 and 2 they are equal. We will go on to the next problem. So I am solving all important problems, not all the problems. At least minimum preparation ಇಷ್ಟಾದರೂ ಮಾಡಬೇಕು ನೀವು. Next question is we have to show that matrix A is given. Matrix A is given as 1 0 2 and 0 2 1 2 0 3, and we have to prove that a cube, ನಾನು ಸಾಲ್ವಿಂಗ್ a cube ಮಾಡಿಬಿಡ್ತೀನಿ. ಸೊ ದಟ್ minus 6a square plus 7a plus 2i is equal to null matrix ಅಂತ ಪ್ರೂವ್ ಮಾಡಬೇಕು. ದಟ್ ಈಸ್ ದ ಕ್ವಶನ್. ಸ್ಟೆಪ್ ಬೈ ಸ್ಟೆಪ್ ನೋಡ್ಕೊಳ್ರಿ. ಫಸ್ಟ್ a square we have to find. a square ಡೈರೆಕ್ಟ್ಲಿ ಮಾಡಲಿಕ್ಕಾಗಲ್ಲ. ಫಸ್ಟ್ ವಿಲ್ ಫೈಂಡ್ a cube. ಫಸ್ಟ್ a square ಫೈಂಡ್ ಔಟ್ ಮಾಡೋಣ. ದಿಸ್ ಈಸ್ 1 0 2 0 2 1 2 0 3. ಸೊ ಇಂಟು ಮ್ಯಾಟ್ರಿಕ್ಸ್ A 1 0 2 0 2 1 2 0 3. ಸೊ ಫಸ್ಟ್ ಇದು 3 cross 3 ಇದೆ, ಇದು ಕೂಡ 3 cross 3 ಇದೆ. ಮೀನ್ಸ್ ರಿಸಲ್ಟೆಂಟ್ ಮ್ಯಾಟ್ರಿಕ್ಸ್ ಕೂಡ 3 cross 3 ಬರುತ್ತೆ ಅಂತ ಅರ್ಥ. ಇವಾಗ ನೋಡ್ರಿ, ನಾನು ಫಸ್ಟ್ ಐ ಆಮ್ ಗೋಯಿಂಗ್ ಟು ಮಲ್ಟಿಪ್ಲೈ ರೋ ವಿತ್ ಕಾಲಮ್. ಇದು ರೋ, ಕಾಲಮ್ ಜೊತೆ ಮಲ್ಟಿಪ್ಲೈ ಮಾಡಬೇಕು. ದಿಸ್ ಇಸ್ ಅ ಪ್ರೊಸೀಜರ್. 1 ಇಂಟು 1 ಈಸ್ 1 ಪ್ಲಸ್ ಬರೀಬೇಕು. ಇನ್ನು ಎಲಿಮೆಂಟ್ಸ್ ಇದಾವಲ್ಲ, ಪ್ಲಸ್. ನೆಕ್ಸ್ಟ್ 0 ಇಂಟು 0 ಈಸ್ 0 ಪ್ಲಸ್. ನಾನು ಡ್ಯಾಶ್ ಆಗ್ತಿದೆ ನೋಡ್ರಿ. 2 ಇಂಟು 2 ಈಸ್ 4. ದಿಸ್ ಈಸ್ ಹೌ ಯು ಹ್ಯಾವ್ ಟು ಮಲ್ಟಿಪ್ಲೈ. ಹೋಪ್ ಯು ಗಾಟ್ ಅನ್ ಐಡಿಯಾ. ನೆಕ್ಸ್ಟ್ ಇದೇ ರೋನ now you have to multiply with second column. 1 into 0 is 0 plus 0 into something is 0 plus 2 into 0 is 0. ಮುಗೀತು. ನೆಕ್ಸ್ಟ್ 1 ಇಂಟು ಸೇಮ್ ಇದೇ ರೋನ, ಫಸ್ಟ್ ರೋನ ನಾನು ನೆಕ್ಸ್ಟ್ ಕಾಲಮ್ ಜೊತೆಗೆ ಮಲ್ಟಿಪ್ಲೈ ಮಾಡ್ತಿದ್ದೀನಿ. ಐ ಆಮ್ ಮಲ್ಟಿಪ್ಲೈಯಿಂಗ್ ವಿತ್ ದ ಕಾಲಮ್. 1 into 2 is 2 plus 0 into something is 0. 2 3s are 6. Hope it is clear. Next we will go for same thing second row ಇಂದ ಮಾಡಬೇಕು. we have to do with second row. 0 into 1 is 0 plus 2 into 0 is 0. 1 into 2 is 2. 1 into 0 is 0 plus 2 into 2 is 4 plus 1 into 0 is 0. This is 0 into 2 is 0 plus 2 into 1 is 2 plus 1 into 3 is 3. Next 2 1s are 2 plus 0 plus 3 2s are 6. 2 into 0 is 0 plus 0 plus 0. 2 2s are 4 plus 0. 3 3s are 9. So a square is equal to 5 0 8 2 4 5 8 0 30. So this is a square. ಭಾಳ ಪೇಷನ್ಸಿಂದ ಮಾಡಬೇಕು. ನೆಕ್ಸ್ಟ್ ಆಫ್ಟರ್ ದಿಸ್ we will find a cube. So a cube ಅಂದರೆ a square into a. ಸೇಮ್ ಥಿಂಗ್ a square ಬರೀರಿ ಫಸ್ಟು. 5 0 8
2, 4, 5, 8, 0, 13. A square into A. So A is 1, 0, 2, 0, 2, 1, 2, 0, 3. So A cube, that is equals to, so 5 into 1 is 5, same, plus 0, 8 2s are 16. Next 5 into 0 is 0, 0 into something is 0, 8 into 0 is 0. 5 2s are 10, plus 0 into something 0, 8 3s are 24. Next 2 1s are 2, plus 4 into 0 is 0, 5 2s are 10. 2 into 0 is 0, 4 2s are 8, plus 5 into 0 is 0. 2 2s are 4, plus 4 1s are 4, plus 4 5 3s are 15. Next 8 into 1 is 8, plus 0, 13 2s are 26. 8 plus 0, 8 into 0 is 0, 0 into something 0, 0. 8 2s are 16, plus 0, 13 3s are 39. Addition subtraction neatag madri. So A cube will be equal to, this is 21, this is 0, 24 plus 10 will become 34. Next this is 12, this is 8, this is 4 plus 4 is 8, 8 plus 15 is 23. Next 26 plus 4 is 34. Now this is 0. 39, 49, 49 plus 6 is 55. This is 39, this is 16. ನಿಮಗೆ ಕನ್ಫ್ಯೂಸ್ ಆದರೆ ಪ್ಲೀಸ್ ಗೋ ವಿತ್ ದಿಸ್, ಡು ನಾಟ್ ಕಮಿಟ್ ಎನಿ ಸಾರ್ಟ್ ಆಫ್ ಮಿಸ್ಟೇಕ್ಸ್. ಸೊ ಎ ಕ್ಯೂಬ್ ಫಸ್ಟ್ ಇದೇ ಪ್ರೋಸೆಸ್ಸೇ ಲೆಂತಿ. ನಿಮಗೆ ಯೂಶ್ವಲಿ ನಿಮಗೆ ಇಷ್ಟು ಲೆಂತಿ ಕೊಡಲ್ಲ. ನಾನು ಏನಂದರೆ ಇದನ್ನು ಮಾಡಿಸ್ಬಿಟ್ರೆ ಎ ಸ್ಕ್ವೇರ್ ನೀವು ಈಸಿಯಾಗಿ ಮಾಡ್ತೀರಿ ಅನ್ನೋ ನಂಬಿಕೆ ಮೇಲೆ ಇದು ಮಾಡಿಸಿದ್ದೀನಿ ಅಷ್ಟೇ. ಸೊ ಎ ಕ್ಯೂಬ್ ಗೊತ್ತಾಯಿತು. ನೆಕ್ಸ್ಟ್ ವಿ ಶುಡ್ ಫೈಂಡ್ ವಾಟ್, ಆ ಮೈನಸ್ ಗಿನಸ್ ಎಲ್ಲ ಆಮೇಲೆ, ಫಸ್ಟ್ ಇದನ್ನು ಕಂಡುಹಿಡಿಯಬೇಕು ನಾವು. ನೆಕ್ಸ್ಟ್ ವಿ ಹ್ಯಾವ್ ಟು ಫೈಂಡ್ ಔಟ್ 6a ಸ್ಕ್ವೇರ್. ಓಕೆ, I'll take the photo of it so that next page I can just easily write these things. Okay, so next we should find 6a square. So 6a square antandre, 6a square means ಇಲ್ಲಿ 6 bardu a square matrix bardu biಡಬೇಕು. So a square matrix already we got to know it is 5. ಅದಷ್ಟೇ ಪ್ರಾಸೆಸ್ ಸ್ವಲ್ಪ ಲೆಂತಿ. ನೆಕ್ಸ್ಟ್ ಆಫ್ ದ ಸ್ಟೆಪ್ಸ್ ಏನಿದೆ ಅಲ್ಲಿ ಈಸಿ. 2 4 5 ಆ್ಯಂಡ್ ದಿಸ್ ಈಸ್ 8 ಆ್ಯಂಡ್ 0 ಆ್ಯಂಡ್ ದಿಸ್ ಈಸ್ 13. ಸೊ ದಿಸ್ ಈಸ್ ವಾಟ್ ಯು ಪೀಪಲ್ ಶುಡ್ ಬಿ ವೆರಿ ಕೇರ್ಫುಲ್. ಓಕೆ, ನೆಕ್ಸ್ಟ್ 6a ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು, ಡೈರೆಕ್ಟ್ಲಿ 6ಇಂದ ಮಲ್ಟಿಪ್ಲೈ ಮಾಡಬೇಕು. ಸೊ ನಾವು ವಿ ಹ್ಯಾವ್ ಲೈಕ್ ವಿ ಶುಡ್ ಮಲ್ಟಿಪ್ಲೈ ಬೈ 6 5s are 30, 6 8s are 48, 6 into 2 12, 6 4s are 24, 6 5s are 30, 6 8s are 48, 0, 13 6s are 78. Next, after finding 6a square we have to find 7a and 2y. So 7a, let me find 7a. 7a ಅಂತಂದರೆ just write 7 matrix A, then matrix A ಬರೀಬೇಕು. As matrix A, it will be there in the question. 1 0 2 0 2 1 2 0 3. So 7a it will be equal to 7 into 1 7 0, 7 2s are 14 0, 7 2s are 14 7, 7 2s are 14, 7 3s are 21. Next after that we have to find 2y. 2y ಅಂತಂದರೆ it is quite simple. I'll just change the ink. 2y ಅಂತಂದರೆ 2 ಬರೆದು ಐಡೆಂಟಿಟಿ ಮ್ಯಾಟ್ರಿಕ್ಸ್ ಬರಬೇಕು. 1 0 0 0 1 0 0 0 1. ಸೊ ವಿಚ್ ವಿಲ್ ಬಿ ಈಕ್ವಲ್ ಟು 2 0 0 0 2 0 0 0 2. ಸಿ ವಿ ಗಾಟ್ ಆಲ್ ದೀಸ್ ಥಿಂಗ್ಸ್ ನಾವು. ಇದು ಆರಾಮಾಗಿ ಮಾಡ್ಬೇಕು ನೀವು. ಸೊ ಲೆಟ್ ಮಿ ರೈಟ್ 1 by 1. ಅಂದರೆ ಈ ವ್ಯಾಲ್ಯೂಸ್ ಎಲ್ಲ ಸಿಕ್ಬಿಡ್ತೆ ನನಗೆ. ಈಗ ನಾನು 1 by 1 ಬರ್ಕೋತ ಹೋಗ್ಬೇಕು ನಾನೀಗ. ಸೊ ದ ಕ್ವಶನ್ ಏನಪ್ಪ, ವಾಟ್ ಈಸ್ ದ ಕ್ವಶನ್? ವಿ ಹ್ಯಾವ್ ಟು ಪ್ರೂವ್ ದ್ಯಾಟ್. ಸೊ ಎ ಕ್ಯೂಬ್, ಸೊ ವಿ ಶುಡ್ ಶೋ ದ್ಯಾಟ್ ಎ ಕ್ಯೂಬ್ ಮೈನಸ್ 6a ಸ್ಕ್ವೇರ್ ಪ್ಲಸ್ 7a ಪ್ಲಸ್ 2y ದಿಸ್ ಇಸ್ ಈಕ್ವಲ್ ಟು ನಲ್ ಮ್ಯಾಟ್ರಿಕ್ಸ್ ಅಂತ ತೋರಿಸ್ಬೇಕು. ಸೊ ವಿ ನೋ ವಾಟ್ ಈಸ್ ಎ ಕ್ಯೂಬ್ ಆಲ್ರೆಡಿ.
ಇವಾಗೆಲ್ಲ ಸಬ್ಸ್ಟಿಟ್ಯೂಟ್ ಮಾಡ್ಕೊಂತ ಹೋಗೋದು. ಸೊ ಎ ಕ್ಯೂಬ್ ಅಂತಂದರೆ ವಿ ಗಾಟ್ 21, 0 and 34, and then we got 12 and 8 and 23 and 34 and 0, 55 minus 6a square. ಸೊ 6a square ಅಂತಂದರೆ ಜಸ್ಟ್ ನಾವು ಬೇಕಾದ್ರೆ ಒಂದು ಕೆಲಸ ಮಾಡ್ಬೋದು. ಫಸ್ಟ್ ಯು ಕ್ಯಾನ್ ಫೈಂಡ್ ಎ ಕ್ಯೂಬ್ ಮೈನಸ್ 6a square ಲೆಂತ್ ಆಗ್ತದೆ ಅಂತಂದರೆ. ಸೊ 21, 0, 34 and this is 12, 8, 23, 34, 0, 55. Once I'll check the values. So a cube values ಎಲ್ಲಿ ನೋಡಿ ಇಲ್ಲಿದೆ 21, 0, yes correct, minus 6a square. ಫಸ್ಟ್ ಇವೆರಡು ಫೈಂಡ್ ಔಟ್ ಮಾಡ್ತೀನಿ, ಆಮೇಲೆ ಇವೆರಡು. 6a square ಅಂತಂದರೆ ವಿ ಗಾಟ್ 30, 0, 48 and 12, 24 and 30 and we got 48 and 0 and then 78. So now we have to subtract these two. That is a question. ಈಗ ನೋಡಿಲ್ಲಿ a cube minus 6a square is equal to, be very 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 careful. So 21 minus 30 minus 9, ಇಲ್ಲೇ ಇಂಪಾರ್ಟೆಂಟ್, ನೀನೇನು +9 ಹಾಕಿ ಅಂದರೆ ಮುಗಿದ ಕಥೆಯನ್ನು. ನೆಕ್ಸ್ಟ್ 0 minus 0 is 0. 34 minus 48. ವಿ ವೆರಿ 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 ಕೇರ್ಫುಲ್. ಒಂದು ಪ್ಲಸ್ ಒಂದು ಮೈನಸ್ ಇದ್ದಾಗ ಸಬ್ಸ್ಟ್ರಾಕ್ಟ್ ಮಾಡಬೇಕು. 48ಅಲ್ಲಿ 34 ಹೋಗ್ಬಿಟ್ರೆ 14, ದೊಡ್ಡ ನಂಬರ್ 48 ಇದೆ, ಸೊ ಇಟ್ ವಿಲ್ ಬಿ minus 14. ನೆಕ್ಸ್ಟ್ 12 minus 12, 0. 8 minus 24 ಅಂದರೆ ಒಂದು ಪ್ಲಸ್ ಒಂದು ಮೈನಸ್ ಇದೆ, ಸಬ್ಸ್ಟ್ರಾಕ್ಷನ್ ಮಾಡಬೇಕು. 24ಅಲ್ಲಿ 8 ಹೋಗ್ಬಿಟ್ರೆ ಎಷ್ಟು, 16, ದೊಡ್ಡ ನಂಬರ್ ಮೈನಸ್ ಇದೆ, ಸೊ minus 16. ನೆಕ್ಸ್ಟ್ 23 minus 30 minus 7. 34 minus 48. ಈಗ ನೋಡಿರಿ 48 ದೊಡ್ಡ ನಂಬರು, 48ಅಲ್ಲಿ 34 ಸಬ್ಸ್ಟ್ರಾಕ್ಟ್ ಮಾಡಬೇಕು. ಸೊ 48ಅಲ್ಲಿ 34 ಹೋಗ್ಬಿಟ್ರೆ ಇಟ್ ವಿಲ್ ಬಿ 14, ದೊಡ್ಡ ನಂಬರ್ ಮೈನಸ್ ಇದೆ, ಸೊ minus 14. 0 minus 0 is 0. 70 ನೋಡಿ, 55 minus 78. ಸೇಮ್ ಥಿಂಗ್ 23 ಬರ್ತದೆ, ದೊಡ್ಡ ನಂಬರ್ ಬಂದ್ಬಿಟ್ಟು 78, ಅದ್ರದ್ದು ಸೈನ್ ಬಂದ್ಬಿಟ್ಟು ಮೈನಸ್ ಇದೆ, ಆ್ಯಸ್ ಯು ಕ್ಯಾನ್ ಸಿ. ಸೊ ಇಟ್ ವಿಲ್ ಬಿ 55 minus 78 is minus 23. ಸೊ ಇದು ಗೊತ್ತಾಯಿತು. ನೆಕ್ಸ್ಟ್ ವಿ ಶುಡ್ ಫೈಂಡ್ ಔಟ್ 7a plus 2i. ಸೊ 7a plus 2i ಅಂತಂದರೆ ಆಲ್ರೆಡಿ ಯು ಗಾಟ್ ಆಲ್ ದೀಸ್ ಥಿಂಗ್ಸ್. 7a minus 2i ಮಾಡ್ಕೋತ ಹೋಗೋದಷ್ಟೇ. 7a ಅಂತಂದರೆ ಯು ಗಾಟ್ 7, 0, 14, 0, 14, 7, 14, 0, 21. This is 7a. We got plus 2i. Is it plus or minus? Yes, it is plus 2i. So plus 2i ಅಂದರೆ ಗೊತ್ತು ನಿಮಗೆ, ಇಟ್ ಈಸ್ 2, 0, 0, 0, 2, 0, 0, 0, 2. So 7a plus 2i which is equals to, ಫಸ್ಟ್ ಇವೆರಡನ್ನ ಆ್ಯಡ್ ಮಾಡಬೇಕು. 7 plus 2 it is 9, 0, 14. ನೆಕ್ಸ್ಟ್ 0 plus 0 is 0, 16, 7, 14, 0, 23. ನೆಕ್ಸ್ಟ್ ಸ್ಟೆಪ್ಪು a cube minus 6a square plus 7a plus 2i ಇವೆರಡು ಆ್ಯಡ್ ಮಾಡಿರಿ. ನೋಡಿರಿ, ಇದು ಮ್ಯಾಟ್ರಿಕ್ಸ್ನ ಆ್ಯಡ್ ಮಾಡಿದಾಗ ಆ್ಯಸ್ ಯು ಕ್ಯಾನ್ ಸಿ ಎರಡರಲ್ಲಿ ಸೇಮ್ ಬಟ್ ಚೇಂಜ್ ಇನ್ ಸೈನ್ಸ್, ದೇರ್ ಫಾರ್ ಇಸ್ ಈಕ್ವಲ್ ಟು ನಲ್ ಮ್ಯಾಟ್ರಿಕ್ಸ್ ಬರ್ತದೆ. ಓಕೆ, ಹ್ಯಾವ್ ಪೇಷನ್ಸ್. ನಾನು ಪೇಷನ್ಸಿಂದ ವಿಡಿಯೋ ಮಾಡ್ತಾಯಿದ್ದೀನಿ ಅಂದರೆ ನೀವು ಕೂಡ ಪೇಷನ್ಸಿಂದ ನೋಡಬೇಕು, ಪ್ರಾಕ್ಟೀಸ್ ಮಾಡಬೇಕು. ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಇದರಲ್ಲಿ, ಐ ಆಮ್ ನಾಟ್ ಸಾಲ್ವಿಂಗ್ ಆಲ್ ದ ಕ್ವಶನ್ಸ್, ಐ ಆಮ್ ಸಾಲ್ವಿಂಗ್ ಇಂಪಾರ್ಟೆಂಟ್. ನೆಕ್ಸ್ಟ್ ಇನ್ನೊಂದೇನಪ್ಪ ಅಂತಂದರೆ, one more question. If matrix A is equal to 0, 6, 7 and minus 6, 0, 8 and 7, minus 8, 0 and matrix B is 0, 1, 1, 1, 0, 2, 1, 2, 0 and matrix C is 2, minus 2, 3. We have to calculate AC, then BC, and we have to find out even A plus B into C. And now we have to verify that A plus B into C is equal to AC plus BC. So working idonde, last step is very easy. So working idonde irodu. Notri, matrix multiplication heng ಮಾಡಬೇಕು, I'll just explain once.
So first we should find AC. This part we have to find. AC means first write matrix A 0, 6 and 7. Then we have to find out, write -6, 0, 8, 7 minus 8 0 into C. Matrix C ಅಂತಂದರೆ 2 minus 2 3. ರಿಮೆಂಬರ್ ಇದ್ರದ್ದು ಆರ್ಡರ್ ಬಂದ್ಬಿಟ್ಟು 3 rows 3 columns. ಇದ್ರದ್ದು ಆರ್ಡರ್ ಬಂದ್ಬಿಟ್ಟು 3 rows 1 column. ಇಲ್ಲಿಂದ ಬರಬೇಕು 3 rows 1 column. So the resultant will be 3 cross 1. Means ಇವೆರಡು ಮಲ್ಟಿಪ್ಲೈ ಮಾಡಿದಾಗ you'll get 3 rows and 1 column. So multiplication also very simple. Be careful. So ಈಗ ರೋನ ಕಾಲಮ್ ಜೊತೆ ಮಲ್ಟಿಪ್ಲೈ ಮಾಡಬೇಕು. ದಟ್ ಈಸ್ ಅ ಪ್ರೊಸೀಜರ್. ಸೊ 0 into something is 0 plus 6 into -2 is -12 plus 7 3s are 21. ಮುಗೀತು. ರೋ is multiplied by column. Next close. ಈಗ next we will go for next row. -6 into -2 -12 plus 0 into something is 0 plus 8 3s are 24. Next we will go for the next row. ಈ ರೋ ಇಂದ ಮಲ್ಟಿಪ್ಲೈ ಮಾಡಬೇಕು. 7 into 2 is 14 plus minus into minus plus 8 2s are 16 plus 0 into something is 0. So we have -12 plus 21 -12 plus 24 16 plus 14 ಇದೆ. So we have AC is equal to, so 21ನಲ್ಲಿ 12 ಹೋದರೆ ಎಷ್ಟು 9. ದೊಡ್ಡ ನಂಬರ್ ಸಿಂಬಲ್ ಪ್ಲಸ್ ಇದೆ, ಸೊ ಪ್ಲಸ್ 9. 24ಅಲ್ಲಿ 12 ಹೋದರೆ 12, ಸೊ ಬಿಗ್ ನಂಬರ್ ಇಸ್ 12, ಅದಕ್ಕೆ ಸೈನ್ ಪ್ಲಸ್ ಇದೆ, ಫೈನ್. 16 plus 14 is 30. This is AC. Next we have to find out BC. ನೋಡ್ರಿ ಇಲ್ಲಿದೆ BC ಕಂಡುಹಿಡಿಬೇಕು ಫಸ್ಟ್. ನೆಕ್ಸ್ಟ್ ಥಿಂಗ್, ಸೊ ಮ್ಯಾಟ್ರಿಕ್ಸ್ BC is nothing but, so let me write BC. So first write matrix B. Matrix B ಏನಿದೆ, it is given in the problem 0 1 1 1 0 2 1 2 0. C ಅಂತಂದರೆ it is 2 -2 3. So BC same thing. First multiplication, this is 3 rows 3 columns. ಇದು ಬಂದ್ಬಿಟ್ಟು we have 3 rows 1 column. ಮಲ್ಟಿಪ್ಲೈ ಮಾಡಿದಾಗ you will be getting 3/1 matrix. ಅಂದರೆ 3 rows 1 column ಇರುತ್ತೆ ಅಂತ ಅರ್ಥ. So same procedure, BC is equal to, first row it should be multiplied with the column ಈ ಥರ. So 0 into something is 0 plus 1 into -2 is -2 plus 1 into 3 is 3. Next 2 plus 0 plus 6. Next 2 plus of -4 plus 0. So we have -2, notice, be careful, -2 plus 3 is 1, 6 plus 2 is 8, 2 minus 4 is -2. This is BC. Next ಇಲ್ಲಿ ನೋಡ್ರಿ, we have found like AC and BC ಎರಡು ಕಂಡುಹಿಡಿದೀವಿ. ನೆಕ್ಸ್ಟ್ ಇನ್ನೊಂದು ಕ್ವಶನ್ ಇದೆ. ದ ಕ್ವಶನ್ ಈಸ್ we have to find out A plus B into C. So for that first let me find A plus B. A plus B find out ಮಾಡೋಣ. So A plus B matrix will be, first matrix A ಬರೀಬೇಕು, 0 6 7, then -6 0 8, then 7 -8 0 plus matrix B ಅಂತಂದರೆ we have 0 1 1 1 0 2, then 1 2 0. So A plus B means, so we get 0 plus 0 is 0, 6 plus 1 is 7, 7 plus 1 is 8, -6 plus 1 ಇದೆ. ಸೊ -6 plus 1 ಅಂದರೆ ಸಬ್ಸ್ಟ್ರಾಕ್ಷನ್ ಮಾಡಬೇಕು. 6ಅಲ್ಲಿ 1 ಹೋದರೆ 5, ಗ್ರೇಟರ್ ನಂಬರ್ ಸಿಂಬಲ್ ಮೈನಸ್ ಇದೆ, ಸೊ -5. ಸೊ ಇಟ್ ಈಸ್ -5. 0 plus 0 is 0, 8 plus 2 is 10, 7 plus 1 is 8, -8, so we got -8 plus 2. Same thing, -8 plus 2 ಅಂದರೆ ಒಂದು ಪ್ಲಸ್ ಮೈನಸ್ ಸಬ್ಸ್ಟ್ರಾಕ್ಷನ್, 8ಅಲ್ಲಿ 2 ಹೋದರೆ 6, ದೊಡ್ಡ ನಂಬರ್ ಮೈನಸ್ ಇತ್ತು, -6. So it is -6. 0 plus 0 is 0. So next what we have to find, A plus B into C. I shall just take the photo of it. Okay. Next we have to find A plus B into C. First A plus B into C find out ಮಾಡಬೇಕು. ಈಗ ನೋಡ್ರಿ ನಮಗೆ it is very clear. A plus B ನಮಗೆ ಆಲ್ರೆಡಿ ಗೊತ್ತಿದೆ. A plus B is 0. I'll write here A plus B into C is equal to, we got
0 7 8 minus 5 0 10 8 minus 6 0 C. Matrix C ಅಂತಂದರೆ it is given here. So we got 2 minus 2 3. So A plus B into C will be same thing, row is multiplied by column. 0 into something is 0 plus 7 into minus 2 is minus 14 plus 8 3s are 24. Next minus 5 into 2 is minus 10 plus 0 into something is 0, 10 3s are 30, 8 2s are 16 plus minus into minus plus 6 2s are 12, 0 into something 0. Same thing, matrix multiplication ಮಾಡಕಲ್ಲ. This is 3 by 3 matrix, this is 3 by 1 matrix. ಇವೆರಡು multiplication ಮಾಡಿದಾಗ answer will be in terms of 3 rows and 1 column. ಸೊ ಇದು ಭಾಳ ಕೇರ್ಫುಲ್ಲಾಗಿ ಮಾಡ್ಬೇಕು ನೀವು. A plus B into C will be equal to minus 14 plus 24 minus 10 plus 30 16 plus 12. ಸೊ ಇವೆರಡು ನೋಡಿರಿ, 24ಅಲ್ಲಿ 14 ಹೋದರೆ ಎಷ್ಟು 10. ಓಕೆ, ದೊಡ್ಡ ನಂಬರ್ 24 ಇದೆ ಪ್ಲಸ್ ಬರ್ದಿರಿ. 30ಅಲ್ಲಿ 10 ಹೋದರೆ ಎಷ್ಟು 20. ಓಕೆ, 16 plus 20 16 plus 12 ಎಷ್ಟು 28. This is A plus B into C. ಇದು ಆರ್ ಎಚ್ ಎಸ್ ಪಾರ್ಟ್, ಎಲ್ ಎಚ್ ಎಸ್ ಪಾರ್ಟ್. ಆರ್ ಎಚ್ ಎಸ್ ನೋಡ್ರಿ ಏನಂತ ಪ್ರೂವ್ ಮಾಡಬೇಕು, ಎ ಸಿ ಪ್ಲಸ್ ಬಿ ಸಿ ಅಂತ ತೋರಿಸ್ಬೇಕು. ಅಂದರೆ ಎ ಸಿ ಬಿ ಸಿ ಎರಡು ಆ್ಯಡ್ ಮಾಡಿದಾಗ ಇದು ಬರ್ತದೆ ಅಂತ ತೋರಿಸ್ಬೇಕು. ವಿ ವಿಲ್ ಸಿ. ಸೊ ಎ ಸಿದ ಆನ್ಸರ್ ನಮಗೆ ಇಲ್ಲಿದೆ. ವಿ ಹ್ಯಾವ್ ಎ ಸಿ ಆನ್ಸರ್ ಆಸ್ ದಿಸ್. ಜಸ್ಟ್ ಟೇಕ್ ಫೋಟೋ ಆಫ್ ಇಟ್. 9 12 30 ಅಂತಿದೆ ಎ ಸಿ. ನೆಕ್ಸ್ಟ್ ಬಿ ಸಿ ಇಲ್ಲಿದೆ ನೋಡ್ರಿ. ಬಿ ಸಿದ ಆನ್ಸರ್ ಇಲ್ಲಿದೆ 1 8 minus 2. ಇವಾಗ ಇವೆರಡು ಆ್ಯಡ್ ಮಾಡಿದಾಗ ವಿ ಹ್ಯಾವ್ ಟು ಗೆಟ್ ದಿಸ್ ಒನ್. ಸೊ ಫಸ್ಟ್ ಎ ಸಿ. ಓಕೆ, ಸೊ ಎ ಸಿದು ವಿ ಹ್ಯಾವ್ 9 12 ಆ್ಯಂಡ್ 30 ಪ್ಲಸ್ ಬಿ ಸಿ ಅಂತಂದಾಗ ವಿ ಹ್ಯಾವ್ 1 8 minus 2. ಸೊ 9 plus 1 10, ಇದು 20, ಇದು 28. So we got this from expression 1 and 2, they are equal. So this is one important. Next important problem ಅಂತಂದರೆ, I'll just check it out. ಇನ್ನು 5 marks ಇವೆರಡು ಡೀಲ್ ಮಾಡ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ 5 marks ಇರ್ತದೆ. ಇನ್ನು 2 marks ಇಂಪಾರ್ಟೆಂಟ್ ಡೀಲ್ ಮಾಡ್ತೀನಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಅಂತಂದರೆ ಇದು ಲಿಮಿಟ್ ಆಫ್ ಇದು ಸಿಮೆಟ್ರಿಕ್ ಆ್ಯಂಡ್ ಸ್ಕ್ಯೂ ಸಿಮೆಟ್ರಿಕ್, ಅದು 3 marksಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇನ್ನು ಒಂದು ಇಂಪಾರ್ಟೆಂಟ್ ಏನಂತಂದರೆ, ಈ ಕ್ವಶನ್ ನಂಬರ್ 13 ಯು ಕ್ಯಾನ್ ಡೂ ದ್ಯಾಟ್. ರೆಸ್ಟ್ ಆಫ್ ದ ಪ್ರಾಬ್ಲಮ್ಸ್ ಆರ್ ವೆರಿ ಸಿಂಪಲ್. ಈಗ ನೋಡಿರಿ, ಮೇಯ್ನ್ಲಿ ನೀವು ಮ್ಯಾಟ್ರಿಕ್ಸಲ್ಲಿ ಫ್ರಮ್ ಕ್ವಶನ್ ಬ್ಯಾಂಕ್ ಪ್ರಾಕ್ಟೀಸ್ 1 2 3 and then 5 6 and 8 and then 13 one ಕೂಡ ಸೇಮ್ ರಿಪಿಟೇಷನ್ ಇದೆ. ಸೊ ದಿಸ್ ಇಸ್ 5 marks questions from this one. And from this, like ಇದಾದ್ಮೇಲೆ ಇನ್ನು ನಿಮಗೆ ಆಸ್ ಐ ಸೆಡ್ ಇನ್ ದ ವಿಡಿಯೋ ನಂಬರ್ 1, we are going to discuss even 2 marks and 4 marks determinants ಅಂತ ಹೇಳಿ ನಾನು. ಸೊ 2 marks determinantsಲ್ಲಿ ಮೇನ್ಲಿ ಫೈಂಡಿಂಗ್ ದ ಇಕ್ವೇಷನ್ ಆಫ್ ಲೈನ್. Okay, now from 2 marks determinants we are going to discuss mainly on area of triangle. ಒಂದೊಂದು ಸಮ್ ಮಾಡಿಸ್ತೀನಿ, ಇದೊಂದು. ನೆಕ್ಸ್ಟ್ ವಿ ಹ್ಯಾವ್ ಫೈಂಡಿಂಗ್ ದ ವ್ಯಾಲ್ಯೂ ಆಫ್ ಕೆ. ನೆಕ್ಸ್ಟ್ ಇನ್ನೊಂದು ಬಂದ್ಬಿಟ್ಟು ವಿ ಹ್ಯಾವ್ ಈಕ್ವೇಷನ್ ಆಫ್ ಲೈನ್. ಕೊಲಿನಿಯರ್ ಇದೆ, ಬಟ್ ಇವು 3 ಪ್ರಾಕ್ಟೀಸ್ ಮಾಡಿದ್ರೆ ಐ ಫೀಲ್ ದಿಸ್ ಇಸ್ ಬೆಟರ್. ಸೊ ನೋಡಿರಿ, ಫಸ್ಟ್ ಫಾರ್ಮುಲಾ ಬಂದ್ಬಿಟ್ಟು ಡೆಲ್ಟಾ ಇಸ್ ಈಕ್ವಲ್ ಟು 1/2 ಡಿಟರ್ಮಿನೆಂಟ್ ಆಫ್ x1 y1 1 x2 y2 1 x3 y3 1. ಇದನ್ನು ನಾವು ಹೆಚ್ಚು ಕಮ್ಮಿ 5 to 6 months ಹೇಳ್ಕೊಟ್ರೂ ಕನ್ಫ್ಯೂಷನ್ ಇದೆ ಹುಡುಗರಿಗೆ. ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ವೈ ದೇರ್ ಇಸ್ ಸೋ ಮಚ್ ಆಫ್ ಕನ್ಫ್ಯೂಷನ್. ಫಾರ್ ಎಕ್ಸಾಂಪಲ್, ಫೈಂಡ್ ದ ಏರಿಯಾ ಆಫ್ ದ ಟ್ರಯಾಂಗಲ್ ವಿತ್ ವರ್ಟೈಸಸ್ -2, 3, 4, -1 and 0, 6 ಅಂತ ತಿಳ್ಕೊ. ವಿ ಹ್ಯಾವ್ ಟು ಫೈಂಡ್ ವಾಟ್ ಇಸ್ ದ ಕ್ವಶನ್, ಏರಿಯಾ ಆಫ್ ಟ್ರಯಾಂಗಲ್. ಏರಿಯಾ ಫೈಂಡ್ ಔಟ್ ಮಾಡಕತ್ತೀನಿ ನಾನು. ಏರಿಯಾ ಕ್ಯಾನ್ ನೆವರ್ ಬಿ ನೆಗೆಟಿವ್.
ಓಕೆ, ಪಾಸಿಟಿವ್ ಇರ್ತದೆ, ಕಾಮನ್ ಸೆನ್ಸ್ ಇರಲಿ. ಫಸ್ಟ್ ಫಾರ್ಮುಲಾ ಬರೀಬೇಕು, ಅದಕ್ಕೊಂದು ಮಾರ್ಕ್ ಇರ್ತದೆ. ಸೊ ಡೆಲ್ಟಾ ಈಸ್ ಈಕ್ವಲ್ ಟು 1/2 ಇಂಟು x1 y1 1 ಆ್ಯಂಡ್ ವಿ ಹ್ಯಾವ್ x2 y2 1 x3 y3 1 ಅಂತ ಈ ಥರ ಬರ್ಕೋಬೇಕು. ನೆಕ್ಸ್ಟ್ ಇದಾದಮೇಲೆ ವಿ ಶುಡ್ ಟೇಕ್ ದ ಸೈನ್ಸ್ ಪ್ಲಸ್ ಮೈನಸ್ ಪ್ಲಸ್ ಅಂತ ತೊಗೋಬೇಕು. ತಗೊಂಡು ಡೆಲ್ಟಾ ಈಸ್ ಈಕ್ವಲ್ ಟು 1/2 ಮಾಡ್ಯುಲಸ್ ಹಾಕಬೇಕು. ಮಾಡ್ಯುಲಸ್ ಹಾಕಿ ಪ್ರತಿ ಸ್ಟೆಪ್ಪಿಗೆ ಇಲ್ಲಿ ಮಾಡ್ಯುಲಸ್ ಹಾಕ್ಬೇಕು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಈ ಥರ ಬ್ರ್ಯಾಕೆಟ್ಸ್ ಹಾಕಬಾರ್ದು, ಮಾಡ್ಯುಲಸ್ ಹಾಕಬೇಕು. ಸೊ ಪ್ಲಸ್ ಇಂಟು ಮೈನಸ್ ಈಸ್ -2, ಓಪನ್ ದ ಬ್ರ್ಯಾಕೆಟ್ಸ್. ಇದಾದಮೇಲೆ ಈ ಕರಸ್ಪಾಂಡಿಂಗ್ ರೋ ಆ್ಯಂಡ್ ಕಾಲಮ್ ಬಿಡಬೇಕು. ಕರಸ್ಪಾಂಡಿಂಗ್ ರೋ ಆ್ಯಂಡ್ ಕಾಲಮ್ ಬಿಟ್ಟರೆ 1 ಇಂಟು -1 ಈಸ್ -1 ಮೈನಸ್ 6 ಇಂಟು 1 ಈಸ್ 6. ನೆಕ್ಸ್ಟ್ ವಿ ಹ್ಯಾವ್ +3, ಇದು -3 ಇಯರ್. ಓಕೆ, ಸೊ -3 ಇಂಟು ನೋಡಿರಿ ಕರಸ್ಪಾಂಡಿಂಗ್ ರೋ ಆ್ಯಂಡ್ ಕಾಲಮ್ ಬಿಡಬೇಕು. 3 ಕೆಳಗಡೆ ಇರೋದು 3 ಸೈಡ್ಗೆ ಇರೋದು ಬಿಟ್ಟರೆ 1 ಇಂಟು 4 ಇಟ್ ವಿಲ್ ಬಿಕಮ್ 4 ಮೈನಸ್ 0 ಇಂಟು ಸಮಥಿಂಗ್ ಇಟ್ ವಿಲ್ ಬಿಕಮ್ 0. ನೆಕ್ಸ್ಟ್ ವಿ ಹ್ಯಾವ್ +1. ಸೊ +1 ಇದೆ. ಸೊ +1 ಬರ್ಕೊಂಡ್ರೆ ಸೊ ಈ ಕರಸ್ಪಾಂಡಿಂಗ್ ರೋ ಆ್ಯಂಡ್ ಕಾಲಮ್ ಬಿಟ್ಟರೆ 6 ಇಂಟು 4, 6 4s are 24 ಮೈನಸ್ 0 ಇಂಟು ಸಮಥಿಂಗ್ ಈಸ್ 0. ಯು ಶುಡ್ ಪುಟ್ ವಿತ್ ಇನ್ ದ ಮಾಡ್ಯುಲಸ್. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. So delta is equal to 1/2 into -2 into -7 -3 into 4 plus 1 into 24. So delta is equal to 1/2 into ಇವೆರಡು ಮಲ್ಟಿಪ್ಲಿಕೇಶನ್ ಮಾಡಬೇಕು. ಮೈನಸ್ ಇಂಟು ಮೈನಸ್ ಪ್ಲಸ್ 7 2s are 14 ಮೈನಸ್ 4 3s are 12 ಪ್ಲಸ್ 24. ನೋಡಿರಿ 1/2 24 ಪ್ಲಸ್ 14 ಇದೆ. ಫಸ್ಟ್ ಆ್ಯಡ್ ಮಾಡಿರಿ. 24 ಪ್ಲಸ್ 14 ಇಟ್ ವಿಲ್ ಬಿಕಮ್ 38. 38 ಮೈನಸ್ 12 ಡಿವೈಡೆಡ್ ಬೈ 2. ಸಿ ದ್ಯಾಟ್ ಇಲ್ಲಿ ನೆಗೆಟಿವ್ ಬಂದರೂ ಕೂಡ ಮೇಕ್ ಇಟ್ ಪಾಸಿಟಿವ್ ಬಿಕಾಸ್ ವಿ ಆರ್ ಡೀಲಿಂಗ್ ವಿತ್ ಏರಿಯಾ ಆಫ್ ಟ್ರಯಾಂಗಲ್. We are dealing with area of triangle. That is very very important. Clear? So sometimes ನಿಮಗೆ ಇದು ಆ್ಯಕ್ಚುಲಿ ಸಮಥಿಂಗ್ ಲೈಕ್ ಈ ಥರ ಬಂದುಬಿಡ್ತದೆ. 1/2 ಇಂಟು ಮಾಡ್ಯುಲಸ್ ಆಫ್ -5 ಬರ್ತದೆ. ಮೇಕ್ ಇಟ್ ಆಸ್ ಪಾಸಿಟಿವ್ ಓನ್ಲಿ. ಓಕೆ, ನೆಕ್ಸ್ಟ್ ಈಸ್ ಫೈಂಡ್ ದ ವ್ಯಾಲ್ಯೂ ಆಫ್ ಕೆ. Find the value of k if the area of the triangle is 15 square units with vertices 2, k -3, 4 and 1, 0 ಅಂತ ಈ ಥರ ಕೊಟ್ಟಿದೆ ಅಂತ ತಿಳ್ಕೊ. Now the thing is this is one more model. ಇಲ್ಲಿ ಕೂಡ ಅಷ್ಟೇ ಫಾರ್ಮುಲಾ ಇಂಪಾರ್ಟೆಂಟು. ಸೊ ಫಾರ್ಮುಲಾ ಬರೀಬೇಕು. ಡೆಲ್ಟಾ ಈಸ್ ಈಕ್ವಲ್ ಟು 1/2 ಇಂಟು x1 y1 1 x2 y2 1 then we have x3 y3 1 ಅಂತ ಬರೀಬೇಕು. So it is given in the question that area of triangle is 15 square units ಅಂತ ಕೊಟ್ಬಿಟ್ಟ. ನಾನು ಮೀನ್ಸ್ ಇದು ಡೆಲ್ಟಾ ಪ್ಲೇಸಲ್ಲಿ 15 ಬರೀಬೇಕು. ಸೊ 15 that is equal to 1/2. this is x1 y1 1 next x2 y2 1 next x3 like this is x1 y1 1 x3 y3 1 x2 y2 1. ಸೊ ಇಲ್ಲಿ ಮಲ್ಟಿಪ್ಲಿಕೇಶನ್ ಮಾಡಬೇಕು. 15 2s are 30 that is equal to 2k 1 -3 4 1 1 0 1. So we have to take plus minus plus signs. Remember 30 is equal to modulus ಬರೀಬೇಕು, very important. 2 into 4 minus 0 minus k into -3 -1 plus 1 into 0 minus 4. Be very very careful. So 30 is equal to 2 into 4 minus k into this is -3 -1 is -4 plus 1 into -4. So 30 is equal to 4 2s are 8 minus into minus plus 4k minus 4. Nodri, we have to be very careful. We have 8 4k 8 minus 4 4k. So we have something 8 minus 4 4k. ಈ ಥರ ಇದೆ. ಸೊ ನೋಡ್ರಿ 8 minus 4 it will become 4
plus 4k, which is equals to 8. I've seen so many students writing 4 plus 4k as 8k. Please have some sense in writing something like that. So now if I remove the modulus, ನೋಡ್ರಿ modulus ಬರ್ದಿಲ್ಲ, ಅವಾಗ ಏನು ಮಾಡಬೇಕು, ಇದು ಆ್ಯಸ್ ಇಟ್ ಈಸ್ ಬರೀರಿ, ಈಕ್ವಲ್ ಟು 30 ಅಂತ ಬರೀರಿ. 4 plus 4k is equal to minus 30. You are finding k value. 4k is equal to 30 minus 4. 4k is equal to 30 minus 4, it will become 26. K is equal to 26 by 4. ಸೊ ನಿಮಗೆ ಸಿಂಪ್ಲಿಫಿಕೇಷನ್ ಮಾಡೋಕ್ಕೆ ಬಂದರೆ ಮಾಡಿರಿ, ಇಲ್ಲ ಅಂತಂದರೆ ಬಿಟ್ಬಿಡ್ರಿ. ಓಕೆ, ಸೊ 2 2s are 2 13s are 13 by 2. So same thing, 4k is equal to minus 30 minus 4. 4k is equal to minus 34. K is equal to minus 34 by 4. ನಿಮಗೆ ಮಾಡೋಕ್ಕೆ ಬಂದರೆ ಮಾಡಿಲ್ಲ ಅಂದರೆ ಇಲ್ಲ. 2 2s are 2 17s are minus 17. So k is equal to minus 17 by 2. ಈ ಥರ ಮಾಡಬೇಕು. ನೆಕ್ಸ್ಟ್ ಕಮಿಂಗ್ ಟು ಈಕ್ವೇಷನ್ ಆಫ್ ಲೈನ್, ಇದು ಕೂಡ ಅಷ್ಟೇ. ಈಕ್ವೇಷನ್ ಆಫ್ ಇದೊಂದು ಮಾಡಲ್, ಈಕ್ವೇಷನ್ ಆಫ್ ಲೈನ್ ವಿತ್ ವರ್ಟೈಸಸ್ 3,1 ಆ್ಯಂಡ್ minus 4,2 ಅಂತ ಕೊಟ್ಟಿರ್ತಾನೆ ಅಂತ ತಿಳ್ಕೊ. ಇಲ್ಲಿ ಫಾರ್ಮುಲಾ ಏನಪ್ಪ ಅಂತಂದರೆ, ಡೋಂಟ್ ರೈಟ್ 1/2 ಆಲ್ ದೋಸ್ ಥಿಂಗ್ಸ್, ಡೈರೆಕ್ಟ್ಲಿ ನಿಮಗೆ x1 y1 1, x2 y2 1, x3 y3 1 which is equal to 0 ಅಂತ ಬರೆದು ಬಿಡ್ರಿ ಅಷ್ಟೇ, ಡೈರೆಕ್ಟ್. ಡೋಂಟ್ ರೈಟ್ 1/2 and all these things. And remember, as we are finding area of triangle, next step in the modulus ಬರೋ ನೆಸೆಸಿಟಿ ಇರೋಂಗಿಲ್ಲ. ಸೊ ಇದನ್ನು ಬರೆದ ಮೇಲೆ 3 1 1 minus 4 2 1, ಥರ್ಡ್ ಪಾಯಿಂಟ್ ಗೊತ್ತಿರಲ್ಲ ನಮಗೆ x3 y3, ಅದಕ್ಕೆ ಅದನ್ನು ಎಕ್ಸ್ ವೈ ಅಂತ ತಗೊಳ್ರಿ, 1 which is equal to 0. ನೆಕ್ಸ್ಟ್ ಏನು ಮಾಡಬೇಕು, ವಿ ಹ್ಯಾವ್ ಟು ಟೇಕ್ ಪ್ಲಸ್ ಮೈನಸ್ ಪ್ಲಸ್ ಸೈನ್ಸ್. ಸೊ ಪ್ಲಸ್ 3 ಇಂಟು ನೋ ನೀಡ್ ಟು ಪುಟ್ ಮಾಡ್ಲಸ್, 2 1s are 2 minus y minus 1 into minus 4 minus x plus 1 into minus 4y minus 2x which is equal to 0. So this is 3 into, I am right, 3 2s are 6 minus 3y, minus into minus plus 4, minus into minus is plus x, plus into minus is minus 4y, plus into minus is minus 2x which is equal to 0. So we got like terms now, add a subtract, x minus 2x is minus x, minus 3y minus 4y is minus 7y, 6 plus 4 is 10 which is equal to 0. Notice I have seen so many students ಇಲ್ಲಿ 0 ಬರೀತೀರಿ, ನೆಕ್ಸ್ಟ್ ಸ್ಟೆಪಲ್ಲಿ ಮಿಸ್ ಮಾಡಿಬಿಡ್ತೀರಿ. ಆ್ಯಂಡ್ few students have seen you don't write any signs here. Please follow the instructions clearly. Okay, so this is regarding 2 marks ಅಲ್ಲಿ we can expect this. And the last section of this video is 4 marks determinants. So 4 marks ಅಲ್ಲಿ likely you will get from 2 models ಇದಾವೆ. Totally there are 2 models. One is finding A inverse and ಇನ್ನೊಂದು ಪ್ರೂವ್ ಮಾಡೋದು, ಶೋ ದ್ಯಾಟ್ ಎ ಬಿ ಹೋಲ್ ಇನ್ವರ್ಸ್ ಇಸ್ ಈಕ್ವಲ್ ಟು ಬಿ ಇನ್ವರ್ಸ್ ಎ ಇನ್ವರ್ಸ್. ಎರಡೂ ಒಂದೊಂದು ಸಮ ಎಕ್ಸ್ಪ್ಲೇನ್ ಮಾಡ್ತೀನಿ, ಸೊ ದ್ಯಾಟ್ ಯು ಕ್ಯಾನ್ ಪ್ರಾಕ್ಟೀಸ್. ಸೊ ಫಸ್ಟ್ ಇಸ್, ಲೆಟ್ ಮೀ ಎಕ್ಸ್ಪ್ಲೇನ್ ದ ಫಸ್ಟ್ ಪ್ರಾಬ್ಲಮ್ ಆಫ್ ದಿಸ್ ಟೈಪ್. ದೇ ಹ್ಯಾವ್ ಗಿವೆನ್, I'll open this questions, wait. Now it is given that ಒಂದೇ ಪೇಜಲ್ಲಿ ಮಾಡಿಬಿಡ್ತೀನಿ ನಾನು. ಫಸ್ಟ್ ಕ್ವಶನ್, ಎ ಈಸ್ ಈಕ್ವಲ್ ಟು, we have 3 1 minus 1 2 and we have to show that a square minus 5a plus 7i equal to null matrix and hence find a inverse. This is what the question is all about. ಈಗ ನೋಡ್ರಿ, ಸ್ಟೆಪ್ ಬೈ ಸ್ಟೆಪ್ ಮತ್ತೆ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಇಟ್ ಈಸ್ ದ ಸೇಮ್ ಥಿಂಗ್ ವಾಟ್ ವಿ ಹ್ಯಾವ್ ಡನ್ ಇನ್ ಮ್ಯಾಟ್ರಿಕ್ಸ್. ಫಸ್ಟ್ ವಿ ಹ್ಯಾವ್ ಟು ಫೈಂಡ್ ಎ ಸ್ಕ್ವೇರ್. ಎ ಸ್ಕ್ವೇರ್ ಅಂತಂದರೆ ವಿ ಹ್ಯಾವ್ 3 1 minus 1 2, ಅಗೇನ್ ದ ಸೇಮ್ ಥಿಂಗ್, 3 1 minus 1 2. So a square which is equal to, so matrix multiplication, be careful, row is multiplied by column. 3 3s are 9 plus 1 into minus 1 is minus 1. ಈ ಥರ ಬ್ರಾಕೆಟಾಗಿ ಬರಬೇಕು. 3 1s are 3 plus 1 into 2 is 2, minus 1 into 3 is minus 3 plus 2 into minus 1 is minus 2, minus 1 into 1 is minus 1 plus 2 2s are 4. So we have got a square as 9 minus 1 3 plus 2 minus 3 minus 2 minus 1 plus 4. So 9 minus 1 is 8 and this is 5, this is minus 5, this is 3. Next after that we should find out 5a. So 5a ಅಂತಂದರೆ
just multiply 5 to the matrix A. So 5, A is 3, 1, minus 1, 2. 5 3s are 15, and this is 5, and this is minus 5. 5 2s are 10. Next, we have to find out, next is 7i. 7i ಅಂತಂದರೆ 7 into I is 1001. So it will be equal to 7007. So 3 things ಗೊತ್ತಾಯಿತು. Now we have to show that a square minus 5a plus 7i, this is equal to null matrix ಅಂತ ತೋರಿಸ್ಬೇಕು. That is the thing. Okay. So if you want to show that this is equal to null matrix ಅಂದರೆ first a square, first let me directly write that a square ಅಂತಂದರೆ we got 8 5 minus 5 3 minus 5a ಅಂತಂದರೆ we have 15 5 minus 5 10. Then 7i ಅಂತಂದರೆ we got 7007. First divide subtract ಮಾಡಿರಿ. Be careful. 8 minus 15 ಸ್ಲೋ ಆಗಿ ಮಾಡಬೇಕು. 8 minus 15. Next 5 minus 5 minus 5 minus into minus plus 5. Next 3 minus 10. ಉಳಿದಿದ್ದೇನದ ಇಲ್ಲಿ plus 7007. So it is minus 7 0 0 minus 7. So plus 7007. If add ಮಾಡಿದಾಗ I will be getting 0 0. Now finally we have to find A inverse. ಅದು ಕ್ವಶನ್ ಇಲ್ಲಿ ನೆಕ್ಸ್ಟ್ ಇಂಪಾರ್ಟೆಂಟ್. ಈಗ ನೋಡಿರಿ ಇಲ್ಲಿವರೆಗೆ ಫೈನ್, ಇದಕ್ಕೊಂದು ಇದು ಮಾಡಿದ್ರೆ ನಿಮ್ಮ ಪ್ರಾಬ್ಲಿ ನಿಮ್ಮ 2 ಮಾರ್ಕ್ಸ್ ಬರ್ಬೋದು. ನೆಕ್ಸ್ಟ್ ಪಾರ್ಟ್ ಏನಿದೆ ಆ್ಯಕ್ಚುಲಿ ಅದಕ್ಕೆ ಇನ್ನೂ 2 ಮಾರ್ಕ್ಸ್ ಇದೆ. ಟೋಟಲ್ ಇಟ್ ಈಸ್ ಅ 4 ಮಾರ್ಕ್ಸ್ ಕ್ವಶನ್ಸ್, ವೆರಿ ವೆರಿ ಈಸಿ. ನೆಕ್ಸ್ಟ್ ದ ಕ್ವಶನ್ ಈಸ್ a square minus 5a plus 7i which is equal to null matrix ಅಂತ ಪ್ರೂವ್ ಮಾಡಿದ್ದೀವಿ. ಸೊ ಒಂದು ನೆನ್ಪಿಟ್ಕೊಳ್ರಿ, ಇದು ಸೋ ಮೆನಿ ಸ್ಟೂಡೆಂಟ್ಸ್ ಸ್ಟಿಲ್ ದೇ ಕನ್ಫ್ಯೂಸ್. ಎ ಇಂಟು ಎ ಇನ್ವರ್ಸ್ ಮಾಡಿದಾಗ ಒಂದು ಮ್ಯಾಟ್ರಿಕ್ಸ್ನ ಇನ್ವರ್ಸ್ ಜೊತೆಗೆ ಮಲ್ಟಿಪ್ಲೈ ಮಾಡಿದಾಗ ಆನ್ಸರ್ ಐ ಬರುತ್ತೆ. ಇಫ್ ಯು ಮಲ್ಟಿಪ್ಲೈ ಎನಿ ಮ್ಯಾಟ್ರಿಕ್ಸ್ ವಿತ್ ಐ, ಯಾವುದೇ ಒಂದು ಮ್ಯಾಟ್ರಿಕ್ಸ್ನ ಐ ಜೊತೆಗೆ ಮಲ್ಟಿಪ್ಲೈ ಮಾಡಿದ್ರೆ ಅದೇ ಬರುತ್ತೆ. ಎ ಇಂಟು ಐ ಈಸ್ ಐ ಎ ಇನ್ವರ್ಸ್ ಇಂಟು ಐ ಈಸ್ ಎ ಇನ್ವರ್ಸ್. ಸಪೋಸ್ 3ನ ಐ ಜೊತೆಗೆ ಮಲ್ಟಿಪ್ಲೈ ಮಾಡಿದ್ರೆ you will not get 3ia because 3 is not a matrix, it is some numbers. Okay, so ಇದನ್ನು ನೆನಪಿಟ್ಕೋಬೇಕು. Now we have to find the a inverse from this. Very simple. ನಾವೇನು ಮಾಡ್ತೀವಿ ಅಂತಂದರೆ ಫಸ್ಟ್ ವಿ ವಿಲ್ ಸೆಂಡ್ ದಟ್ ಐ ಟರ್ಮ್, ಐ ಏನಿದೆಲ್ಲ ಅದನ್ನು ಆ ಕಡೆಗೆ ಕಳಿಸ್ತೀವಿ. ಇದು ಆಸ್ ಇಟ್ ಈಸ್ ಬರ್ಕೋಬೇಕು. a square minus 5a, ಈ ಪ್ಲಸ್ 7i ಆ ಕಡೆಗೆ ಹೋದರೆ ಮೈನಸ್ 7i ಆಗುತ್ತೆ. ಮಾಡಿದ್ಮೇಲೆ ಇಮ್ಮಿಡಿಯೇಟ್ಲಿ ನೀನೇನು ಮಾಡಬೇಕು, ಎರಡು ಕಡೆ ಎ ಇನ್ವರ್ಸಿಂದ ಮಲ್ಟಿಪ್ಲೈ ಮಾಡಬೇಕು. ಸೊ ಇಲ್ಲಿ ಎ ಇನ್ವರ್ಸ್ ಅಂತ ಮಲ್ಟಿಪ್ಲೈ ಮಾಡಿ ಈ ಎ ಸ್ಕ್ವೇರ್ನ ಎ ಇಂಟು ಎ ಅಂತ ಬರಿತೀನಿ. ಈ 5a ಇನ್ವರ್ಸ್ ಇಂಟು ಎ ಮೈನಸ್ 7a ಇನ್ವರ್ಸ್ ಇಂಟು ಐ. ಇವಾಗ ನೋಡಿರಿ ಸ್ಟೆಪ್ ಬೈ ಸ್ಟೆಪ್ ಮಲ್ಟಿಪ್ಲೈ ಮಾಡ್ತೀನಿ. ಎ ಇನ್ವರ್ಸ್ ಇಂಟು ಎ ಈಸ್ ಐ, ಉಳಿದಿರೋದೇ 5 ಇಂಟು ಎ ಇನ್ವರ್ಸ್ ಇಂಟು ಎ ಈಸ್ ಐ, ದಟ್ ಈಸ್ ಈಕ್ವಲ್ ಟು ಮೈನಸ್ 7 ಇಂಟು ಈ ಎ ಇನ್ವರ್ಸ್ನ ಐ ಜೊತೆಗೆ ಮಲ್ಟಿಪ್ಲೈ ಮಾಡಿದರೆ ಎ ಇನ್ವರ್ಸೇ ಬರುತ್ತೆ. ಇಸ್ ಇಟ್ ಕ್ಲಿಯರ್? ನಾವು ಐ ಇಂಟು ಎ ಈಸ್ ಎ, ಮೈನಸ್ 5 ಇಂಟು ಐ 5 ಅಲ್ಲ 5ia, ದಟ್ ಈಸ್ ಈಕ್ವಲ್ ಟು ಮೈನಸ್ 7a ಇನ್ವರ್ಸ್. ನಾನು ಎ ಇನ್ವರ್ಸ್ ಕಂಡುಹಿಡ್ತೀನಲ್ಲ ಲೆಫ್ಟ್ ಹ್ಯಾಂಡ್ ಸೈಡ್ ಇದ್ದರೆ ಚೆನ್ನಾಗಿ. ಸೊ ಮೈನಸ್ 7a ಇನ್ವರ್ಸ್ ಇಸ್ ಈಕ್ವಲ್ ಟು ಎ ಮೈನಸ್ 5i. ಇವಾಗ ಎ ಇನ್ವರ್ಸು ಮತ್ತು ಮೈನಸ್ 7 ಮಧ್ಯೆ ಇಂಟು ಸಿಂಬಲ್ ಇದೆ. ಸೊ ಇದನ್ನ ಆ ಕಡೆ ಕಳಿಸಿದ್ರೆ ಇಟ್ ವಿಲ್ ಗೋ ಟು ದ ಡಿನಾಮಿನೇಟರ್, ಮೈನಸ್ 1/7 ಬ್ರಾಕೆಟ್ ಹಾಕಬೇಕು. ಓಕೆ, ಸೊ ಮ್ಯಾಟ್ರಿಕ್ಸ್ ಎ, ವಾಟ್ ಈಸ್ ಮ್ಯಾಟ್ರಿಕ್ಸ್ ಎ? ಇಟ್ ಈಸ್ ಮೈನಸ್ 3 ಬ್ರಾಕೆಟಲ್ಲಿ ನೋಡಿರಿ, ಸ್ಕ್ವೇರ್ ಮೈನಸ್ 3 1 3 1 ಮೈನಸ್ 1 2 ಅಂತಿದೆ. 5i ಅಂತಂದರೆ ಐ ಅಂದರೆ 1001, 5 ಅಂದರೆ 5005. ನೆಕ್ಸ್ಟ್ ಈ ಮೈನಸ್ 1/7 ಹಂಗೆ ಇಟ್ಕೊಳ್ರಿ. ಸೊ 3 ಮೈನಸ್ 5 ಈಸ್ ಮೈನಸ್ 2, 1 minus 0 is 1, minus 1 minus 0 is minus 1, 2 minus 5 is minus 3. This is A inverse. So last problem of the video, that is 4 marks ಅಲ್ಲಿ ಇನ್ನೊಂದು, suppose 2 matrices ಕೊಟ್ಟಿರ್ತಾನೆ. For example, A is equal to, it is given as something like, yes, we'll go with this 2 3 and 1 minus 4 ಅಂತ ಕೊಟ್ಟಿದ್ದಾನೆ. ಆ್ಯಂಡ್ ಮ್ಯಾಟ್ರಿಕ್ಸ್ ಬಿ is 1 minus 2 minus 1 3. So we have to show that AB whole inverse is equal to
ಬಿ ಇನ್ವರ್ಸ್ ಎ ಇನ್ವರ್ಸ್. ಡ್ಯಾಶ್ ಬೇರೆ, ಟ್ರಾನ್ಸ್ಪೋಸ್ ಬೇರೆ, ಇದು ಇನ್ವರ್ಸ್ ಬೇರೆ. ರಿಮೆಂಬರ್ ಒನ್ ಥಿಂಗ್, ಇವಾಗ ಇನ್ವರ್ಸ್ ಕಂಡುಹಿಡಿಯೋಕೆ ಒಂದು ಫಾರ್ಮುಲಾ ಇದೆ. ವಾಟ್ ಈಸ್ ದಟ್ ಫಾರ್ಮುಲಾ? ಲೆಟ್ ಮಿ ರೈಟ್ ದಟ್ ಒನ್ಸ್. ಸೊ ಎ ಇನ್ವರ್ಸ್ ಅಂತಂದರೆ ಇಟ್ ಈಸ್ 1/det A ಇಂಟು ಅಡ್ಜಾಯಿಂಟ್ ಆಫ್ ಎ. ಅದೇ ರೀತಿಯಾಗಿ ಬಿ ಇನ್ವರ್ಸ್ ಅಂತಂದರೆ 1/det B ಇಂಟು ಅಡ್ಜಾಯಿಂಟ್ ಆಫ್ ಬಿ. ಅದೇ ರೀತಿಯಾಗಿ ಎ ಬಿ ಹೋಲ್ ಇನ್ವರ್ಸ್ ಅಂತಂದರೆ ಇಟ್ ಈಸ್ 1/det AB ಇಂಟು ಅಡ್ಜಾಯಿಂಟ್ ಆಫ್ ಎ ಬಿ. ನಿಮಗೆ ಡೆಟ್ ಅಂದರೆ ನಿಮಗೆ ಗೊತ್ತಿದೆ, ಅಲ್ಲಿ ಎಕ್ಸ್ಪ್ಲೈನ್ ಇಟ್ ನಾವು. ಅಡ್ಜಾಯಿಂಟ್ ಅಂತ ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ, ಸ್ವಲ್ಪ ಕೇಳಿಸ್ಕೊಳ್ರಿ. ಫಸ್ಟ್ ಈಸ್ ವಿ ಹ್ಯಾವ್ ಎ ಬಿ ಹೋಲ್ ಇನ್ವರ್ಸ್. ಎ ಬಿ ಹೋಲ್ ಇನ್ವರ್ಸ್ ಅಂದರೆ ಫಸ್ಟ್ ವಿ ಶುಡ್ ಫೈಂಡ್ ಎ ಬಿ. ಸೊ ಮ್ಯಾಟ್ರಿಕ್ಸ್ ಎ ಬಿ ಈಸ್ ಈಕ್ವಲ್ ಟು ವಿ ಗಾಟ್ 2 3 1 -4. ಬಿ ಅಂತಂದರೆ 1 -2 -1 3. ಎ ಬಿ ಈಸ್ ಈಕ್ವಲ್ ಟು, ಸೊ ರೋನ ಕಾಲಮ್ ಜೊತೆ ಮಲ್ಟಿಪ್ಲೈ ಮಾಡಬೇಕು. ದಿಸ್ ಈಸ್ ರೋ, ಕಾಲಮ್ ಜೊತೆ ಮಲ್ಟಿಪ್ಲೈ ಮಾಡಬೇಕು. ಸೊ 2 × 1 is 2 plus 3 × -1 is -3. Same thing, 2 × -4 is -4 plus 3 3 is 9. Next 1 × 1 is 1 plus 4. 1 × -2 is -2 plus -4 × 3 is -12. So AB is equals to, ನೀಟಾಗಿ ಬರ್ಕೋಬೇಕು, 2 - 3 -4 plus 9 1 plus 4 -2 -12. So AB which is equals to 2 - 3 is -1, 9 - 4 is 5, 4 plus 1 is 5, this is -14. This is AB. So first ನೀವು ಎ ಬಿ ಕಂಡುಹಿಡಿಯಬೇಕು. ಎ ಬಿ ಕಂಡುಹಿಡಿದ ಮೇಲೆ then you can find ಎ ಬಿ ಹೋಲ್ ಇನ್ವರ್ಸ್. You know that ಎ ಬಿ ಹೋಲ್ ಇನ್ವರ್ಸ್ is, ಇವಾಗ ನಾನು ಜಸ್ಟ್ ಬರ್ದಿದ್ದೀನಿ ಫಾರ್ಮುಲಾ, 1/det AB ಇಂಟು ಅಡ್ಜಾಯಿಂಟ್ ಆಫ್ ಎ ಬಿ. Now I am explaining how to find det AB. ಡಿಟರ್ಮಿನೆಂಟ್ ಆಫ್ ಎ ಬಿ ಅಂದರೆ ದಿಸ್ ಈ ಥರ ಬರ್ಕೋಬೇಕು, -1 5 5 ಆ್ಯಂಡ್ ದಿಸ್ ಈಸ್ -14. ಸೊ ಡಿಟರ್ಮಿನೆಂಟ್ ಅಂದರೆ ಫಸ್ಟ್ ಇವೆರಡು ಮಲ್ಟಿಪ್ಲೈ ಮಾಡಬೇಕು. -× - +14 1 is 14 -5 5 is 25. ಸೊ ನನಗೆ ಒಂದು ಪ್ಲಸ್ ಇದೆ, ಒಂದು ಮೈನಸ್ ಇದೆ ಅಂದರೆ ಸಬ್ಸ್ಟ್ರಾಕ್ಟ್ ಮಾಡಬೇಕು. 25 14 ಹೋಗ್ಬಿಟ್ರೆ ಎಷ್ಟು? 11. ಸೊ ದೊಡ್ಡ ನಂಬರ್ ಸಿಂಬಲ್ ಮೈನಸ್ ಇದೆ, ಸೊ ಇಟ್ ಈಸ್ -11. ಆ್ಯಂಡ್ ಫ್ಯೂ ಪೀಪಲ್ ಥಿಂಕ್ ದ್ಯಾಟ್ ಮಾಡ್ಯುಲಸ್ ಇದು ಡಿಟರ್ಮಿನೆಂಟ್ ಅಂದರೆ ಪಾಸಿಟಿವ್ ಬರ್ಬೇಕಂತೇನಿಲ್ಲ, ನೆಗೆಟಿವ್ನೂ ಬರ್ಬೋದು. ಓಕೆ, ನೆಕ್ಸ್ಟ್ ಅಡ್ಜಾಯಿಂಟ್ ಆಫ್ ಎ ಬಿ. ಅಡ್ಜಾಯಿಂಟ್ ಆಫ್ ಎ ಬಿ ಅಂದರೆ ಏನಿಲ್ಲ, ಇದೊಂದು ಮ್ಯಾಟ್ರಿಕ್ಸ್, ಅದು ಡಿಟರ್ಮಿನೆಂಟ್ ಅಲ್ಲ. ಸೊ ನೀವೇನು ಮಾಡಬೇಕು, ಎ ಬಿದು ಫಸ್ಟ್ ಇವೆರಡು ಇಂಟರ್ಚೇಂಜ್ ಮಾಡಿಬಿಡ್ರಿ. ಜಸ್ಟ್ ಇಂಟರ್ಚೇಂಜ್ ದಿಷ್ಟು, -1 -14 ಇಂಟರ್ಚೇಂಜ್ ಮಾಡಿರಿ. ಸೊ ಈ -14 -1 ಆಗುತ್ತೆ. ಇಲ್ಲಿ ಡೋಂಟ್ ಇಂಟರ್ಚೇಂಜ್ ದ ಸೈನ್ಸ್. ಇದು +5 ಅದಲ್ಲ, ಇಲ್ಲಿ -5 ಬರೀರಿ. ಇಲ್ಲಿ ಕೂಡ ಅಷ್ಟೇ +5 ಇರೋದು, -5 ಬರೀರಿ. ದಟ್ಸ್ ಇಟ್. ಸೊ ಫೈನಲಿ ಎ ಬಿ ಹೋಲ್ ಇನ್ವರ್ಸ್ ಅಂದರೆ 1/det AB ಇಂಟು ಅಡ್ಜಾಯಿಂಟ್ ಆಫ್ ಎ ಬಿ, -14 -5 -5 -1. ನೆಕ್ಸ್ಟ್ ವಿ ಹ್ಯಾವ್ ಟು ಫೈಂಡ್ ಬಿ ಇನ್ವರ್ಸ್ ಎ ಇನ್ವರ್ಸ್, RHS ಪಾರ್ಟ್. ಇದು ಕಂಡುಹಿಡಿದ್ರೆ ಎರಡು ಸೇಮ್ ಬರ್ತವೆ, ಅಲ್ಲಿಗೆ ಮ್ಯಾಟ್ರ್ ಕ್ಲೋಸ್. ಸೊ ಬಿ ಇನ್ವರ್ಸ್ ಎ ಇನ್ವರ್ಸ್ ಅಂದರೆ ಫಸ್ಟ್ ಲೆಟ್ ಮಿ ಫೈಂಡ್ ಬಿ ಇನ್ವರ್ಸ್. ಸೊ ವಿ ನೋ ದ್ಯಾಟ್ ಬಿ ಇನ್ವರ್ಸ್ ಅಂತಂದರೆ ಇಟ್ ಈಸ್ 1/det B ಇಂಟು ಅಡ್ಜಾಯಿಂಟ್ ಆಫ್ ಬಿ. ಸೊ ಫಾರ್ ದ್ಯಾಟ್ ಫಸ್ಟ್ ವಿ ಶುಡ್ ಫೈಂಡ್ det B. ಸೊ ನಿಮಗೆ ಗೊತ್ತಿರೋಂಗೆ ಡಿಟರ್ಮಿನೆಂಟ್ ಆಫ್ ಬಿ, ಬಿ ಅಂದರೆ ಮ್ಯಾಟ್ರಿಕ್ಸ್ ಬಿ ಗೊತ್ತು, ಇಟ್ ಈಸ್ 1 -2 -1 3. ಸೊ 1 -2 -1 3 ಕರೆಕ್ಟ್. ಸೊ 1 -2 -1 3. ಸೊ ಇಟ್ ಈಸ್ ಈಕ್ವಲ್ ಟು ಫಸ್ಟ್ 3 1s are 3 -2 2s are 2 1s are 2 minus into minus plus 2 minus 3 is 1. ನೆಕ್ಸ್ಟ್ ಅಡ್ಜಾಯಿಂಟ್ ಆಫ್ ಬಿ. ಅಡ್ಜಾಯಿಂಟ್ ಆಫ್ ಬಿ ಅನ್ನೋದು ಮ್ಯಾಟ್ರಿಕ್ಸ್. ಸೊ ನಿಮಗೆ ಗೊತ್ತಿರೋ ಹಾಗೆ ಮ್ಯಾಟ್ರಿಕ್ಸ್ ಬಿ ಕ್ವಶನಲ್ಲಿ ಈ ರೀತಿ ಇದೆ, ಬಿ ಈಸ್ ಈಕ್ವಲ್ ಟು 1 -2 and we got -1 and 3. This is a matrix B. ಅಡ್ಜಾಯಿಂಟ್ ಅಂದರೆ ಫಸ್ಟ್ ಇವೆರಡು ಇಂಟರ್ಚೇಂಜ್ ಮಾಡಬೇಕು. 3 1, ಇಲ್ಲಿ ಇಂಟರ್ಚೇಂಜ್ ದ ಸೈನ್ಸ್, 2 1, ದಟ್ಸ್ ಇಟ್. ನೆಕ್ಸ್ಟ್ ಎ ಇನ್ವರ್ಸ್ ಅಂತಂದರೆ ಇಟ್ ಈಸ್ 1/det A ಇಂಟು ಅಡ್ಜಾಯಿಂಟ್ ಆಫ್ ಎ. ನೆಕ್ಸ್ಟ್ det A is equal to, ಫಸ್ಟ್ det A ಕಂಡುಹಿಡಿಯಬೇಕು, ಬಿಕಾಸ್ det A ಆ್ಯಂಡ್ ಅಡ್ಜಾಯಿಂಟ್ ಆಫ್ ಎ ಗೊತ್ತಿದ್ದರೆ ವಿ ಕ್ಯಾನ್ ಫೈಂಡ್ ಎ ಇನ್ವರ್ಸ್. det A ಅಂತಂದರೆ ಇಟ್ ಈಸ್ ವೆರಿ ಕ್ಲಿಯರ್, ಇಟ್ ಈಸ್ ಗಿವನ್ ಇನ್ ದ ಕ್ವಶನ್.
2, 3, 1, minus 4. We got 2, 3, 1, minus 4. Minus 4 into 2 is minus 8, minus 3, which is equal to minus 11. So adjoint of A ಅಂತಂದರೆ same thing, matrix A ಬಂದ್ಬಿಟ್ಟು it is given as 2, 3, 1, minus 4 ಅಂತ ಕೊಟ್ಟಿದ್ದಾನೆ. ಸೊ ಇದ್ರದ್ದು ಅಡ್ಜಾಯಿಂಟ್ ಆಫ್ ಎ ಅಂದರೆ interchange these two, minus 4, 2, interchange the signs, minus 3, minus 1. So finally A inverse is equal to 1 by det A into adjoint of A, minus 4, minus 3, minus 1, 2. Next we should find B inverse, A inverse. ಅದೇ ಕ್ವಶನ್ ಇರೋದು ನನಗೆ. ಸೊ ಇಲ್ಲಿ LHS ಪಾರ್ಟ್ ಇದೆಲ್ಲ, B inverse A inverse is equal to B inverse ಅಂತಂದರೆ ಇಟ್ ಈಸ್ 1 by det A. ಸೊ ಇಲ್ಲಿ ನೋಡ್ಬೋದು ಮೇಲ್ಗಡೆ ನೀವು B inverse is equal to 1 by det A. Det A is 1 into adjoint of A, 3, 2, 1, 1. So this is B inverse. So we can directly write 3, 2, 1, 1. Next ಏನಿದೆ ಇಲ್ಲಿ, you can see A inverse. A inverse ಅಂದರೆ 1 by minus 7 ಸ್ಟಾರ್ಟಿಂಗ್ ಬರ್ಕೋತೀನಿ. ಸೊ ದಿಸ್ ಐ ರೈಟ್ minus 4, minus 3, minus 1, 2. ನಿಮಗೆ ಅರ್ಥ ಆಗಿಲ್ಲ ಅಂತಂದರೆ, ಈ ಸ್ಟೆಪ್ ಕನ್ಫ್ಯೂಷನ್ ಆಯ್ತು ಅಂದರೆ ಇದು ಸೇಮ್ ಬರೋಂಗೆ ಬರೆದ್ಬಿಡ್ರಿ ಅಷ್ಟೇ. ಇಲ್ಲ ಅಂದರೆ 3 into minus 4 is minus 12, plus 2 into minus 1 is minus 2, 3 into minus 9 is 3 into minus 3 is minus 9, plus 2 2's is 4. And this is minus 4, 1 into minus 4 is minus 4, plus 1 into minus 1 is minus 1. Next minus 3 plus 2. So finally minus 1 by 11 into, this is minus 14, minus 5, and this is minus 4 minus 1 is minus 5, and minus 1. You can see B inverse AB whole inverse, B inverse A inverse ಎರಡು ಸೇಮ್ ಬಂತು. ಸೊ ಇನ್ ದಿಸ್ ವಿಡಿಯೋ ಐ ಹ್ಯಾವ್ ಡಿಸ್ಕಸ್ಡ್ ಆಲ್ ದೀಸ್ ಥಿಂಗ್ಸ್. ಇದ್ರ ಜೊತೆಗೆ ನೀವು ಫ್ರಮ್ ಯುವರ್ ಕ್ವಶನ್ ಬ್ಯಾಂಕ್ ಐ ರಿಕ್ವೆಸ್ಟ್ ಯು ಟು ಪ್ರಾಕ್ಟೀಸ್ ಫ್ರಮ್ ಪೇಜ್ ನಂಬರ್ 33. Already like I have given these questions from 4 mark sections, 1 and then 2 and then 4. I suggest you to practice this. Thank you. We will continue in the next video.